ನಮಸ್ಕಾರ, ನವಿಲು ಎಂಟರ್ಟೈನ್ಮೆಂಟ್ ಮಾತುಕತೆಗೆ ಸ್ವಾಗತ. ಇವತ್ತು ನಾವೊಬ್ಬರು ವಿಶೇಷವಾದ ವ್ಯಕ್ತಿ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದೀವಿ. ಅವರು ಜಿ ಆನಂದ್ ಅವರು. ಡಬ್ಬಿಂಗ್ ಸುತ್ತ ಹಲವಾರು ಚರ್ಚೆ ಹಾಗೂ ಚಿಂತನೆಗಳು ನಡೆಯೋ ಹೊತ್ತಲ್ಲಿ ಇವರು ಒಂದೆರಡು ಪುಸ್ತಕಗಳನ್ನು ಬರೆದು ಡಬ್ಬಿಂಗ್ ಹೇಗೆ ಕನ್ನಡ ಪರ, ಡಬ್ಬಿಂಗಿಂದ ಕನ್ನಡಕ್ಕಾಗುವಂಥ ಉಪಯೋಗಗಳೇನು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಜನರಿಗೆ ತಲುಪಿಸಿದಂಥವ್ರು. ಅವ್ರ ಜೊತೆ ನಾವು ಇವತ್ತು ಹಲವಾರು ಡಬ್ಬಿಂಗ್ ವಿಷಯಗಳು ಅಥವಾ ಈ ಕನ್ನಡಕ್ಕೆ ಹಾಗೂ ಕನ್ನಡ ಪರವಾದ್ದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಇವರು ಬನವಾಸಿ ಬಳಗದ ಅಧ್ಯಕ್ಷರು, ಕನ್ನಡ ಪರ ಚಿಂತಕರು. ಕನ್ನಡ ಪರ ಚಿಂತನೆಯ ಸುತ್ತ ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಅದರಲ್ಲೂ ಡಬ್ಬಿಂಗ್ ಸುತ್ತ ಇವರು ಡಬ್ಬಿಂಗ್ ಕನ್ನಡಿಗರ ಆಯ್ಕೆ ಸ್ವಾತಂತ್ರ್ಯದ ಹಕ್ಕೊತ್ತಾಯ ಹಾಗೂ ಡಬ್ಬಿಂಗ್ ಇದು ಕನ್ನಡ ಪರ ಅನ್ನೋ 2 ಪುಸ್ತಕಗಳನ್ನು ಬರೆದಿದ್ದಾರೆ. ಸೊ ಹೀಗಾಗಿ ಇವರಿಂದ ನಾವು ಡಬ್ಬಿಂಗ್ ಕುರಿತು ಹಲವಾರು ವಿಷಯಗಳನ್ನು ತಿಳ್ಕೊಳ್ಬೋದು. ಬನ್ನಿ ಇವತ್ತು ಅವರನ್ನು ಮಾತಾಡ್ಸೋಣ, ಅವರಿಂದ ಹಲವಾರು ವಿಷಯಗಳನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಆನಂದ್ ಅವರೇ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಸೊ ಮೊದಲನೇದಾಗಿ ಈ ಕನ್ನಡದಲ್ಲಿ ಹಿಂದಿನಿಂದ ಡಬ್ಬಿಂಗ್ ಇರಲಿಲ್ಲ. 2006ರಿಂದ ಈಚೆಗೆ ಡಬ್ಬಿಂಗ್ ಬೇಕು ಅಥವಾ ಡಬ್ಬಿಂಗ್ ಬಗ್ಗೆ ಒಂದಷ್ಟು ಜಾಗೃತಿ ಮೂಡ್ತಾ ಬಂತು. ಡಬ್ಬಿಂಗ್ ಬೇಕು ಅನ್ನೋ ವಾದ ಮೊಳಕೆ ಹೊಡಿತಾ ಬಂತು. ಸೊ ಅದು ಆಗಲಿಕ್ಕೆ ಆ ಹೊತ್ತಲ್ಲಿ ಆಗಲಿಕ್ಕೆ ಕಾರಣ ಏನು ಸರ್? ಡಬ್ಬಿಂಗ್ ಬೇಕು ಅನ್ನೋದು ಬಹುಶಃ ಕನ್ನಡದಲ್ಲಿ ಏನಾಯಿತು ಅಂತಂದರೆ, ಡಬ್ಬಿಂಗ್ ಅನ್ನೋದು ಕನ್ನಡ ದ್ರೋಹ, ಕನ್ನಡ ವಿರೋಧವಾದ ಕೆಲಸ ಅನ್ನೋವಂಥ ಒಂದು ಪ್ರಚಲಿತದಲ್ಲಿತ್ತು. ಅದು ಒಂಥರ ಜನರಲ್ಲಿ ತುಂಬಿಟ್ಟಿತ್ತು. ಯಾರಾದರೂ ಡಬ್ಬಿಂಗ್ ಅಂತ ಬಾಯಲ್ಲಿ ಡಬ್ಬಿಂಗ್ ಅಂದರೆ ಸಾಕು ಕನ್ನಡ ದ್ರೋಹಿ ಇವನು ಅನ್ನೋ ರೀತಿ ಸಾಮಾಜಿಕ ಒಂದು ವಾತಾವರಣ ಸೃಷ್ಟಿಯಾಗಿತ್ತು. ಆದರೆ ವಾಸ್ತವದಲ್ಲಿ ಡಬ್ಬಿಂಗ್ ಅನ್ನೋದು ಪ್ರಪಂಚದಲ್ಲ ಹೇಗೆ ನೋಡ್ತಾ ಇದೆ, ಡಬ್ಬಿಂಗ್ನ ಬೇರೆ ನುಡಿ ಸಮಾಜಗಳು ಹೇಗೆ ನೋಡ್ಕೊಳ್ತಾ ಇದೆ, ಅದರಿಂದ ಲಾಭ ಪಡ್ಕೊಳ್ತಾ ಇರೋದು ಹೇಗೆ, ಅಥವಾ ಅವುಗಳಿಗೆ ಏನು ಲಾಭ ಆಗಿದೆ, ನಾವು ಕಳ್ಕೊಂಡಿದ್ದೇನೋ, ಇವುಗಳೆಲ್ಲ ಬಗ್ಗೆ ಸಾಮಾನ್ಯ ಜನರಲ್ಲಿ ಆಲೋಚನೆ ಮಾಡೋಕ್ಕಾಗೋರಿಗೆ ಆಲೋಚನೆ ಮಾಡುವಂಥ ಶಕ್ತಿ ಇದ್ದು ಆಲೋಚನೆ ಮಾಡ್ತಾಯಿದ್ರು. ಅದನ್ನು ಹೊರಗೆ ಹಾಕೋದಕ್ಕೆ ಮಾಧ್ಯಮಗಳು ಭಾಳ ಕಡಿಮೆ ಇತ್ತು. ನೀವೇನಾದ್ರು ಪತ್ರಿಕೆಗೆ ಏನಾದ್ರು ಬರೀತೀನಿ ಅಂತಂದರೆ ಬಹುಶಃ ಪ್ರಕಟಣೆ ಮಾಡದೇ ಇರೋವಂಥ ಪರಿಸ್ಥಿತಿ ಇತ್ತು. ಆದರೆ 2005-06 ಆ ಸಮಯದಲ್ಲಿ ಒಂದು ಏನು ಎಲೆಕ್ಟ್ರಾನಿಕ್ ಯುಗ ಅಂತ ಏನು ಹೇಳ್ತೀವಿ, ಅದರಲ್ಲಿ ಮಾಧ್ಯಮಗಳಲ್ಲಿ ನಮಗೆ ಸಾಮಾಜಿಕ ಜಾಲತಾಣಗಳು ಸಿಕ್ಕಿದ್ದು. ಹಾಗಾಗಿ ನಾನು ಯಾರಿಗೂ ಮುಖ ತೋರಿಸ್ಕೊಳ್ಳದೆ ನಾನು ಮನೆಯಲ್ಲೇ ಕೂತ್ಕೊಂಡೆ ನನ್ನ ಅಭಿಪ್ರಾಯ ಹಂಚ್ಕೋಬೋದು, ಅದಕ್ಕೆ ಬೆಂಬಲ ಗಿಟ್ಟಿಸ್ಕೋಬೋದು ಅನ್ನೋವಂಥ ವಾತಾವರಣ ಸೃಷ್ಟಿಯಾಯಿತು. ಆ ದೃಷ್ಟಿಯಿಂದ ನೋಡಿದಾಗ 2005 ನಮಗೆ ಮುಖ್ಯವಾಗಿ ಒಂದು ಮೈಲಿಗಲ್ಲು. ಅಲ್ಲಿಂದ ಮುಂದೆ ಬದಲಾವಣೆಯ ಪರ್ವ ಆರಂಭ ಆಯಿತು ಅನ್ನೋ ಹಾಗೆ ಕಾಣಿಸುತ್ತೆ. ಅಂದರೆ ಡಬ್ಬಿಂಗ್ ಬೇಕು ಅನ್ನೋದು ಅಥವಾ ಡಬ್ಬಿಂಗ್ ಪರವಾದ ನಿಲುವುಗಳು ಹಿಂದಿನಿಂದಲೂ ಇದ್ದೇ ಇದೆ. ಈ ಜಾಲತಾಣಗಳು ಇವುಗಳು ದಕ್ಕಿದ್ರಿಂದ ಇದು ಹೆಚ್ಚು ಪ್ರಚಲಿತವಾಯಿತು. ಅದಕ್ಕೆ ತಕ್ಕ ಹಾಗೆ ಮಾಧ್ಯಮಗಳು ಇವಾಗ ಟಿ ವಿ ವಾಹಿನಿಗಳು, ಖಾಸಗಿ ವಾಹಿನಿಗಳು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದೇ ಸ್ವಲ್ಪ ತಡವಾಗಿ. ಅದರಿಂದ ಆ ಸಮಯದಲ್ಲಿ ಆ ಮಾಧ್ಯಮಗಳಲ್ಲೂ ಕೂಡ ಚರ್ಚೆಗೆ ಅವಕಾಶಗಳಾಯಿತು. ಅಲ್ಲಿ ಚರ್ಚೆ ಆಗಿದ್ದರಿಂದ ಪತ್ರಿಕೆಗಳಲ್ಲಿ ಬರೋದಕ್ಕೆ ಅವಕಾಶ ಆಯಿತು. ಹಾಗಾಗಿ ಡಬ್ಬಿಂಗ್ ಅನ್ನೋದು ಬೇಕು ಅನ್ನೋ ಪರವಾದ ವಾದ ಮುಖ್ಯವಾಗಿ 2005-2006 ನಂತರ ಹೆಚ್ಚಾಗಿ ಪ್ರಚಲಿತ ಆಯಿತು ಅಂತ ನಮ್ಮ ಅಭಿಪ್ರಾಯ. ಓಕೆ, ಒಂದು ಭಾಷೆಯ ಏಳಿಗೆ ಅಥವಾ ಒಂದು ಭಾಷಿಕರ ಆಗುಹೋಗುಗಳನ್ನು ನೋಡಿದ್ರೆ ಡಬ್ಬಿಂಗ್ನ ಮಹತ್ವ ಏನು ಅದರಲ್ಲಿ? ಅಂದರೆ ಆ ಒಂದು ಜನಾಂಗಕ್ಕೆ ಅಥವಾ ಆ ಭಾಷಿಕ ಜನಾಂಗಕ್ಕೆ ಡಬ್ಬಿಂಗ್ ಯಾಕೆ ಬೇಕು ಅಂತ ಅನಿಸುತ್ತೆ? ಮುಖ್ಯವಾಗಿ ಡಬ್ಬಿಂಗ್ ಒಂದೇ ಬೇಕು ಅಂತಲ್ಲ. ಇವಾಗ ಕನ್ನಡದವರಿಗೆ ಪ್ರತಿಯೊಂದು ಕನ್ನಡದಲ್ಲಿ ಸಿಗಬೇಕು, ಬಹಳ ಸಹಜವಾಗಿರೋದಂಥದ್ದು ಇದು. ಅಂದರೆ ಇಂಗ್ಲೀಷ್ನವ್ರಿಗೆ ಪ್ರತಿಯೊಂದು ಇಂಗ್ಲೀಷಲ್ಲಿ ಸಿಗಬೇಕು. ಅದು ಯಾಕೆ ಸಿಗಬೇಕು ಅನ್ನೋ ಪ್ರಶ್ನೆ ನಿಜವಾಗ್ಲೂ ಆ ಥರ ಪ್ರಶ್ನೆ ಕೇಳಲೇಬಾರ್ದು. ನಮಗೆ ಕನ್ನಡದವ್ರು ಕನ್ನಡದಲ್ಲಿ ಸಿಗಬೇಕು, ಇದು ಸಹಜವಾದ್ದು. ಅಷ್ಟ್ರ ಮೇಲೂ ಯಾಕೆ ಸಿಗಬೇಕು ಅನ್ನೋದಾದರೆ ಇದು 2 ಆಯಾಮ. ಒಂದು, ನೋಡುಗರಿಗೆ ಏನು ಲಾಭ ಆಗುತ್ತೆ ಅದರಿಂದ. ಅಂದರೆ ನನಗೆ ಪ್ರಪಂಚದಲ್ಲಿರೋ ಅತ್ಯುತ್ತಮವಾದದ್ದನ್ನೆಲ್ಲ ನನ್ನ ನುಡಿಯಲ್ಲೇ ನನಗೆ ಸಿಗ್ತಾ ಇದ್ದರೆ ನನಗೆ ಇನ್ನೊಂದು ನುಡಿಯ ಹೊರೆ ಇರೋಲ್ಲ ನನಗೆ, ಅಥವಾ ಅದು ವಿಷಯ ನನಗೆ ಗ್ರಹಿಕೆ ತುಂಬ ಸುಲಭವಾಗುತ್ತೆ. ಆ ದೃಷ್ಟಿಯಿಂದ ವ್ಯಕ್ತಿಯಾಗಿ ನನಗೆ ಬೇಕಾಗುತ್ತೆ. ಹಾಗೆ ಸಮಾಜವಾಗಿ ಏನಾಗುತ್ತೆ ಅಂತಂದರೆ ನನ್ನ ನುಡಿ ಉಳಿಸ್ಕೊಳ್ಳೋದಕ್ಕೆ, ಅದು ನುಡಿ ಹಮ್ಮಿಗೆ ಆಯಾಮದಲ್ಲಿ ಇದನ್ನು ತೊಗೊಂಬರ್ಬೋದು. ನಾನು ಅದನ್ನು ಮಾತಾಡೋಣ ಮುಂದೆ. ಆ ದೃಷ್ಟಿಯಿಂದ ನೋಡಿದಾಗ ನಮ್ಮ ನುಡಿ ಉಳಿವಿಗೋಸ್ಕರ, ನಮ್ಮ ನುಡಿ ಏನು ನಮಗೆ ಸಾಮಾಜಿಕವಾಗಿ ಆಗೋ ಬದಲಾವಣೆಗಳನ್ನು, ಯಾಕೆಂತಂದರೆ ಇವತ್ತಿನ ದಿನ ವಲಸೆ ಅನ್ನೋದು ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ, ಆಗ್ಲಿಂದಲೂ ಆಗ್ತಾ ಇದೆ. ಇತ್ತೀಚೆಗೆ ಜಾಗತೀಕರಣದ ನಂತರ ಅದರ ಪ್ರಭಾವ ಏನು, ಅದರ ಮ್ಯಾಗ್ನಿಟ್ಯೂಡ್ ಅಂತ ಏನು ಹೇಳ್ತೀವಿ, ಅದರದ್ದು ಪ್ರಮಾಣ ತುಂಬ ಹೆಚ್ಚಾಗಿದೆ. ಹಾಗಿದ್ದಾಗ ಒಂದು ನಾಡು ವಲಸೆನ ಹೇಗೆ ಅರಗಿಸ್ಕೋಬೇಕು, ಹಾಗೆ ಅರಗಿಸ್ಕೊಳ್ಳೋದಕ್ಕೂ ಕೂಡ ಈ ಡಬ್ಬಿಂಗ್ ಒಂದು ಸಾಧನ ಆಗುತ್ತೆ. ಅದನ್ನು ಅಂದರೆ ನುಡಿ ಉಳಿಸ್ಕೋಬೇಕು ಅಂದಾಗಲೂ ಕೂಡ ಡಬ್ಬಿಂಗ್ ಅನ್ನೋದು ಮುಖ್ಯ ಆಗುತ್ತೆ. ನನಗೆ ನುಡಿ ಹಕ್ಕು ಬೇಕು ಅಂದಾಗಲೂ ಕೂಡ ಡಬ್ಬಿಂಗ್ ಒಂದು ಸಾಧನ ಆಗುತ್ತೆ. ಹಾಗಾಗಿ ಡಬ್ಬಿಂಗ್ ಅನ್ನೋದು ಕನ್ನಡನ ಉಳಿಸ್ಕೊಳ್ಳೋದಕ್ಕೂ ಮುಖ್ಯ, ಮತ್ತು ಕನ್ನಡಿಗನಾಗಿ ನನ್ನ ಹಕ್ಕು ಕೂಡ ಅದನ್ನ ಯಾವುದನ್ನಾದರೂ ಕನ್ನಡದಲ್ಲಿ ದಗ್ಗಿಸ್ಕೊಳ್ಳೋದು. ಓಕೆ,
ಸೊ ಈ ಒಂದು ವಿಷಯಗಳ ಸುತ್ತನೇ ನೀವು ಆ ಹೊತ್ತಲ್ಲಿ ಸುಮಾರು 2006ರಿಂದ ಈಚೆಗೆ ಈ ವಿಷಯಗಳನ್ನು ಕಲೆ ಹಾಕಿ ಡಬ್ಬಿಂಗ್ನಿಂದ ಆಗುವಂಥ ಉಪಯೋಗಗಳೇನು, ಒಂದು ಕಮ್ಯುನಿಟಿ ಅಥವಾ ಒಂದು ಕನ್ನಡ ಸಮಾಜಕ್ಕೆ ಇದರಿಂದ ಆಗುವಂಥ ಉಪಯೋಗಗಳೇನು ಅನ್ನೋದನ್ನು ತಿಳಿಸ್ಕೊಡೋದಕ್ಕಾಗಿ ಈ ಪುಸ್ತಕಗಳನ್ನು ಬರೆದ್ರಿ. ಇದರಲ್ಲಿ ಡಬ್ಬಿಂಗ್ ಆಕೆ ಸ್ವಾತಂತ್ರ್ಯದ ಹಕ್ಕೊತ್ತಾಯ, ಹಾಗೆ ಡಬ್ಬಿಂಗ್ ಇದು ಕನ್ನಡ ಪರ. ಈ 2 ಪುಸ್ತಕಗಳ ಬಗ್ಗೆ ನನಗೆ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡ್ಬೋದಾ? ನಾನು ಈಗಾಗಲೇ ಹೇಳ್ತಿದ್ದಂಗೆ 2 ಪುಸ್ತಕ ಯಾಕೆ, ಡಬ್ಬಿಂಗ್ ಬಗ್ಗೆ ಒಂದೇ ಬರಿಬೋದಲ್ಲ ಅಂತ ಒಂದು ಸಾಮಾನ್ಯವಾದ ಪ್ರಶ್ನೆ ಬರುತ್ತೆ. ಆದರೆ ಆಯಾ ಕಾಲಘಟ್ಟಕ್ಕೆ ತಕ್ಕ ಹಾಗೆ ನಾವು ಯಾವ ವಿಷಯ ಮುಟ್ಟಿಸ್ಬೇಕಾಗಿತ್ತು ಜನಕ್ಕೆ ಅನ್ನೋದು ಬಹಳ ಮುಖ್ಯವಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಆವತ್ತಿನ ಸಾಮಾಜಿಕ ವಾತಾವರಣ ಹೇಗಿತ್ತು ಸಂದರ್ಭ ಅಂತಂದರೆ, ಡಬ್ಬಿಂಗ್ ಬೇಕು ಅನ್ನೋನು ಕನ್ನಡ ದ್ರೋಹಿ ಅನ್ನೋದು ಬಹಳ ಎದ್ದು ಕಾಣುವಂಥದ್ದಿತ್ತು. ಆ ಹೊತ್ತಲ್ಲಿ ನಾವು ಅದು ಡಬ್ಬಿಂಗು ಕನ್ನಡ ಪರ ಅಂತ ವಾದನೂ ಮಾಡ್ತಾ ಇದ್ವಿ. ಅದೇ ಹೊತ್ತಲ್ಲಿ ಇದು ಒಂದು ಆಯ್ಕೆ ಸ್ವಾತಂತ್ರ್ಯದ ಹಕ್ಕು, ಒಬ್ಬ ವ್ಯಕ್ತಿಗಿರೋ ಹಕ್ಕು, ಆ ದೃಷ್ಟಿಯಿಂದ ಭಾಳ ಮುಖ್ಯ ಅನ್ನೋದು ಕಾಣಿಸ್ತಾ ಇತ್ತು. ಹಾಗಾಗಿ ನಾನು ಮೊದಲನೇ ಪುಸ್ತಕ ಬರೆದಾಗ ಇದು ಆಯ್ಕೆ ಸ್ವಾತಂತ್ರ್ಯದ ಹಕ್ಕೊತ್ತಾಯ ಅಂತಲೇ ಅದರ ಹೆಸರಿಟ್ಬಿಟ್ಟು ಬರೆದ್ವಿ. ಅದರಲ್ಲಿ ನಾವು ಮುಖ್ಯವಾಗಿ ಮಾತಾಡ್ತಾ ಹೋಗಿದ್ದಾನಂತಂದರೆ, ಒಬ್ಬ ವ್ಯಕ್ತಿಯಾಗಿ ಒಬ್ಬ ತಮಿಳ್ನವನು, ಇವಾಗ ನಾನು ಯಾವುದೋ ಒಂದು ಕಡೆ ವಾಸವಾಗಿದ್ದೀನಿ, ನನ್ನ ಮಕ್ಕಳು ಬೆಳೀತಾ ಇದ್ದಾರೆ. ನನ್ನ ಅನುಭವನೇ ನೋಡೋರು, ನನ್ನ ಮುಂದಿನ ಮನೆಯವರು ತಮಿಳು ತಾಯ್ನುಡಿ ಮಕ್ಕಳು. ಆ ಮಕ್ಕಳಿಗೆ ಆ ಕಾಲದಲ್ಲಿ ಯಾವುದೋ ಅವತಾರೋ ಅಥವಾ ಇನ್ನೊಂದು ಯಾವುದೋ ಒಂದು ಸಿನಿಮಾನೋ ಅವ್ರ ಭಾಷೆನಲ್ಲಿ ಬೆಂಗಳೂರಲ್ಲಿ ಸಿಗುತ್ತೆ. ಬೆಂಗಳೂರಲ್ಲಿ ಅವ್ರ ತಾಯ್ನುಡಿನಲ್ಲಿ ಸೇವೆ ಸಿಗುತ್ತೆ. ನನ್ನ ಮಕ್ಕಳು ಕನ್ನಡದ ಮಕ್ಕಳಿಗೆ ಕನ್ನಡದಲ್ಲಿ ಸಿಗಲ್ಲ. ಅವ್ರಿಗೆ ಎಷ್ಟು ಚೆನ್ನಾಗಿ ಅರ್ಥ ಆಗೋಕ್ಕೆ ಸಾಧ್ಯ ಇರೋದು ಅದು ನಮಗಾಗಲ್ಲ. ಮನೆಯಲ್ಲಿ ಯಾವುದೋ ಕಾರ್ಟೂನ್ ನೆಟ್ವರ್ಕೋ ಅಥವಾ ಈ ಥರದ್ದು ಮನೋರಂಜನೆ, ಮಕ್ಕಳಿಗೆ ಮನೋರಂಜನೆ ಪುಸ್ತಕಗಳು ಒಂದು, ಇನ್ನೊಂದು ನಾವು ದೃಶ್ಯ ಮಾಧ್ಯಮದಲ್ಲಿ ಸಿಗೋವಂಥ ಮನೋರಂಜನೆ. ಅದರಲ್ಲಿ ಕನ್ನಡದ ವಾಹಿನಿನಲ್ಲಿ ಬರೋ ಏನಿದೆ ಅಷ್ಟು ಮಾತ್ರ ನೋಡ್ಕೋಬೇಕಾದಂಥ ಮಿತಿ. ನೀವು ಕನ್ನಡ ಬರಲ್ಲ ಅಂತಂದರೆ ಬೇರೆ ಭಾಷೆಯಲ್ಲಿ ನೋಡಬೇಕು ಅಂತ. ಬೇರೆ ಭಾಷೆಯಲ್ಲಿ ನೋಡೋಕ್ಕೆ ಶುರು ಮಾಡಿದ ತಕ್ಷಣ ನಮ್ಮ ಮಕ್ಕಳು ಕನ್ನಡಕ್ಕೆ ಅಂಟ್ಕೊಳ್ಳೋದ್ರಿಂದ ದೂರ ಆಗ್ತಾ ಹೋಗ್ತಾರೆ. ಇದು ಬಾಲ್ಯದಿಂದನೇ ಶುರುವಾಗುತ್ತೆ. ನನಗೆ ಭಾಳ ಒಂದು ಅನುಭವದ ಮಾತಂತಂದರೆ, ಬಸ್ಸಲ್ಲಿ ಬರಬೇಕಾದ್ರೆ ಯಾವುದೋ ರಾಯಚೂರು ಆ ಕಡೆ ಯಾವುದೋ ಊರಲ್ಲಿ ಬರಬೇಕಾದ್ರೆ ಕಾಲೇಜ್ ಹುಡುಗರು, ಕಾಲೇಜ್ ಬ್ಯಾಚ್ ಬಸ್ ಹತ್ಕೊಂಡು ಬರ್ತಾ ಇದ್ದಾರೆ, ಮೊಬೈಲ್ ಟ್ಯೂನು ಹಾಡು ಬರ್ತಾಯಿದ್ದಾರೆ, ತೆಲುಗು ಹಾಡು ಅವರೆಲ್ಲ ಜೋರಾಗಿ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಹಾಡು ತೆಲುಗು ಹಾಡುಗಳು, ಅವ್ರಿಗೆ ಯಾರಿಗೂ ತೆಲುಗಿರಲ್ಲ, ಅವ್ರು ಯಾರೂ ತೆಲುಗಿರಲ್ಲ, ಎಲ್ಲ ಕನ್ನಡದವ್ರಿಗೆ ಅಂದರೆ ಮನರಂಜನೆಯನ್ನೇ ನಾವು ಮಾಧ್ಯಮವಾಗಿ ಕನ್ನಡನ ಕಳ್ಕೊಳ್ತಾ ಇದ್ದೀವಿ ಅನ್ನೋದು ಒಂದು ರೀತಿ ಭಾಳ ಅದು ದೂರಗಾಮಿಯಾಗಿ ನೋಡಿದ್ರೆ ತುಂಬ ಕೆಟ್ಟ ಪರಿಣಾಮ ಬೀರುವಂಥದ್ದು. ಕನ್ನಡದವ್ರನ್ನ ಕನ್ನಡ ಕಂಟ್ಕೊಳ್ಳೋ ಹಾಗೆ ಮಾಡಬೇಕು. ಅದು ಮಾಡದೆ ಹೋದರೆ ನನ್ನ ಮನೋರಂಜನೆ ನನಗೆ ಯಾವುದ್ರೆಲ್ಲ ಸಿಗುತ್ತೆ, ನನಗೆ ಸಿಗ್ತಾ ಇದೆ ಅನ್ನೋದ್ರ ಜೊತೆಗೆ ಕನ್ನಡನೂ ಹೊರಟೋಗುತ್ತೆ ಅನ್ನೋದು ನಮಗೆ ಮುಖ್ಯವಾಗಿ ಕಾಣುತ್ತೆ. ಹಾಗಾಗಿ ನನಗೆ ಎರಡನ್ನೂ ನಾವು ಬೇರ್ಪಡಿಸಿ ನೋಡೋದಕ್ಕೆ ಅಷ್ಟು ಸುಲಭ ಅಲ್ಲ. ಕನ್ನಡದ ಹಕ್ಕು ಅನ್ನೋದು ಮತ್ತು ಕನ್ನಡ ಪರನ ಇದು ಅನ್ನೋದು ಎರಡು ಬೇರ್ಪಡಿಸೋದು ಅಷ್ಟು ಸುಲಭ ಅಲ್ಲ. ಆದರೆ ಮೊದಲನೇ ಹೆಜ್ಜೆ ಆಗಿ ನಾವು ಬೇಕಾಗಿದ್ದು ಇದು ನಮ್ಮ ಹಕ್ಕು. ಯಾಕೆಂದರೆ ನನಗೆ ಎದುರಾಳಿ ಇವಾಗ ಇದನ್ನು ಡಬ್ಬಿಂಗ್ ಬೇಡ ಅನ್ನೋ ಮಾತಾಡ್ತಾ ಇದ್ದವರೆಲ್ಲ ನೀವು ಬೇರೆ ಭಾಷೆಗಳನ್ನ ಕಲಿಯೋದನ್ನ ತಪ್ಪಿಸ್ತೀರಾ ಕನ್ನಡಿಗರಿಗೆ ಅನ್ನೋ ಥರದ ಮಾತುಗಳನ್ನ ಕೇಳ್ತಾ ಇದ್ವಿ. ಆದರೆ ಬೇರೆ ಭಾಷೆ ಬೇಕಾದವರು ಅವರು ನೋಡಲಿ, ನಾವು ಯಾವುದು ಡಬ್ಬಿಂಗ್ ಬಂದರೆ ಇನ್ನೊಂದು ಭಾಷೆ ಬರಲೇಬಾರ್ದು ಅಂತ ಯಾರೂ ಮಾತಾಡ್ತಾ ಇಲ್ಲ. ಕನ್ನಡದಲ್ಲಿ ನಾನು ಸಿಗಬೇಕಾಗಿದ್ದ ಹಕ್ಕನ್ನು ಯಾಕೆ ಕಸ್ಕೋಬೇಕು? ಹಾಗಾಗಿ ಇದು ನನ್ನ ಹಕ್ಕು ಅನ್ನೋದನ್ನೇ ಪ್ರತಿಪಾದನೆ ಮಾಡಬೇಕಾಯಿತು. ಆ ದೃಷ್ಟಿನಲ್ಲಿ ಮೊದಲನೇ ಪುಸ್ತಕನ ನಾನು ಹೊರಗೆ ತರಬೇಕಾಯಿತು. ಅದರಲ್ಲಿ ನಾನು ಹೆಚ್ಚಿನದಾಗಿ ಏನು ಮಾಡಿದೆ ಅಂದರೆ ಇದ್ರ ಬಗ್ಗೆ ಬೇಕಾಗಿರೋ ಮಾತುಗಳನ್ನು, ಒಂದಷ್ಟು ಚರ್ಚೆಗಳಾಗಿದ್ದರೂ ಸಾರಗಳನ್ನು ಹೇಳಬೇಕಾಯಿತು. ಎರಡನೇ ಪುಸ್ತಕದಲ್ಲಿ ಮುಖ್ಯವಾಗಿ ಮಾತಾಡಿದ್ದು ಇದು ಕನ್ನಡ ಪರ ಯಾಕೆ ಅಂತ. ಇದು ಭಾಳ ಮುಖ್ಯವಾದ ಆಯಾಮ. ಇದು ನುಡಿ ಹಮ್ಮುಗೆ ಅನ್ನೋ ಆಯಾಮದಲ್ಲಿ ಇದನ್ನು ಹೇಳ್ಬೋದು. ಕನ್ನಡ ಪರ ಯಾಕೆಂದರೆ ಕನ್ನಡ ಅದು ಎಲ್ಲ ಜೀವನದ ಎಲ್ಲ ಅಂಗಗಳಲ್ಲಿ ಕನ್ನಡ ಇರಬೇಕು. ಯಾವ ಅಂಗಗಳಲ್ಲಿ ನಾವು ಕನ್ನಡ ಕಳ್ಕೊಳ್ತಾ ಹೋಗ್ತೀವೋ ಅಷ್ಟರ ಮಟ್ಟಿಗೆ ನುಡಿಯ ಅಳಿವು ಅಂತ ಹೇಳ್ಬೋದು. ನುಡಿ ಸಾಯ್ತಾ ಇದೆ, ಅಲ್ಲಿ ಬಳಕೆಯಲ್ಲಿಲ್ಲ ಅಂದರೆ ಸತ್ತ ಹಾಗೆ. ನೀವು ಮನರಂಜನೆಯಿಂದ ಕನ್ನಡನ ದೂರ ಮಾಡ್ಕೊಳ್ತಾ ಹೋದರೆ ಮನರಂಜನೆ ಕ್ಷೇತ್ರದಲ್ಲಿ ಕನ್ನಡ ಸತ್ತ ಹಾಗೆ. ಆದರೂ ಆ ಕಾರಣದಿಂದ ನಮಗೆ ಕನ್ನಡ ಉಳಿಸ್ಕೊಳ್ಳೋ ದೃಷ್ಟಿಯಿಂದಲೂ ಇದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಈ ಎರಡು ಪುಸ್ತಕದಲ್ಲಿ ಎರಡು ವಿಭಿನ್ನವಾದ ಅಂಶಗಳನ್ನು ಕೇಂದ್ರವಾಗಿಟ್ಕೊಂಡು ಈ ಪುಸ್ತಕಗಳನ್ನ ನಾನು ಹೊರಗೆ ತೊಗೊಂಬರ್ಬೇಕಾಯ್ತು. ಮುಖ್ಯವಾಗಿ ಇನ್ನೊಂದೇನಂತಂದರೆ, ಯಾಕೆ ಪುಸ್ತಕನೇ ತೊಗೊಂಬಂದೆ ಅನ್ನೋದೊಂದು ಆಲೋಚನೆ. ಬಹುಶಃ ಅದು ಮುಂದಿನ ಪ್ರಶ್ನೆ ಇರ್ಬೋದು. ಯಾಕದು ಬೇಕಂತಂದರೆ, ಇದು ಆವತ್ತಿನ ಸಾಮಾಜಿಕ ವಾತಾವರಣದಲ್ಲಿ ನಾನು ಡಬ್ಬಿಂಗ್ ಬೇಕು ಅಂದರೆ ಒಂದಷ್ಟು ಜನ ಮಾತು ಕೇಳಿಸ್ಕೊಳ್ಳೋಕ್ಕಾರೋ ಸಿದ್ಧವಾಗುವಂಥ ಪರಿಸ್ಥಿತಿ ಹುಟ್ಟಿತು. ಆದರೆ ಪ್ರತಿ ಸಾರಿ ಬಂದಾಗಲೂ ಎದುರಾಗ್ತಾ ಇದ್ದ ಪ್ರಶ್ನೆಗಳು ಅದದೇ ಪ್ರಶ್ನೆಗಳು. ಇವಾಗ ಮುಂದೆ ಹೆಜ್ಜೆ ಹೋಗ್ಬೇಕಂದ್ರೆ ಈ ಹಳೆ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಂಡು ಮುಂದಿನ ಪ್ರಶ್ನೆಗೆ ಹೋಗಬೇಕು. ಆಗಲೇ ಒಂದು ರೀತಿ ಏನು ಕಡಗೋಲು ತೊಗೊಂಡು ಕಡ್ದ ಹಾಗಾಗತ್ತೆ. ಆಗಲೇ ಸತ್ಯ ಹೊರಗೆ ಬರಬೇಕು ಅಥವಾ ಒಂದು ಫಲ ಸಿಗಬೇಕು ಅಂದರೆ. ಹಾಗೆ ಮತ್ತೆ ಚರ್ವಣ ಅಂತಲ್ಲ, ಹಾಗೆ ಮತ್ತೆ ಸುತ್ತೋದನ್ನ ತಪ್ಪಿಸೋ ಕಾರಣಕ್ಕೋಸ್ಕರ ಒಂದು ಒಂದಷ್ಟು ಮೂಲಭೂತವಾದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ. ಇದನ್ನು ಓದಿದ ಮೇಲೆ ನಿಮಗೆ ಬೇರೆ ಪ್ರಶ್ನೆಗಳಿದ್ರೆ ಅದಕ್ಕೆ ಉತ್ತರ ಕಂಡ್ಕೋಬೋದು ನಾವು. ಆ ದೃಷ್ಟಿಯಿಂದ ಇದು
ಯಾರಿಗೆ ನೋಡೋಕ್ಕಾಗಲ್ಲ, ವಾಹಿನಿಗಳನ್ನ ನೋಡಿ ಚರ್ಚೆಗಳಲ್ಲಿ ತೊಡ್ಕೊಳ್ಳೋಕ್ಕಾಗಲ್ಲ, ಅಥವಾ ಒಂದು ರೀತಿ ಪೂರ್ವಗ್ರಹ ಇರುತ್ತೆ ನಮಗೇನೆ. ಡಬ್ಬಿಂಗ್ ಅನ್ನೋದು ಕನ್ನಡ ವಿರೋಧಿ ಅಂತ ಮಾಡಿದ್ರಿಂದ ಪೂರ್ವಗ್ರಹ ಇರುತ್ತೆ. ಅದನ್ನು ತೊಡೆದು ಹಾಕೋದಕ್ಕೆ ಪುಸ್ತಕ ಅನ್ನೋದು ತುಂಬ ನೆರವು ನೀಡುತ್ತೆ ಅನ್ನೋ ಕಾರಣದಿಂದ 2 ಪುಸ್ತಕನ ಹೊರಗೆ ತೊಗೊಂಬರ್ಬೇಕಾಯ್ತು. ಇದೊಂದು ರೀತಿ ಡಬ್ಬಿಂಗ್ ಪರವಾಗಿರೋರಿಗೂ ಹಾಗೂ ಡಬ್ಬಿಂಗ್ ಬೇಡ ಅಂತ ಅಂದ್ಕೊಂಡಿರೋರಿಗೂ ಇಬ್ಬರಿಗೂ ಸಲ್ಲುವಂಥ ಪುಸ್ತಕ. ಕಾರಣ ಡಬ್ಬಿಂಗ್ ಬೇಕು ಅನ್ನೋರಿಗೆ ಅದು ನಿಜವಾಗ್ಲೂ ಯಾಕೆ ಬೇಕು, ಇದರಿಂದ ಆಗೋ ಉಪಯೋಗಗಳೇನು ಅನ್ನೋದು ತಿಳಿಯುತ್ತೆ. ಜೊತೆಗೆ ನನಗೆ ಬೇಡ ಅಂತ ನನ್ನ ಮನಸ್ಸಲ್ಲಿದ್ದರೆ ಅದನ್ನು ವ್ಯಾಲಿಡೇಟ್ ಮಾಡ್ಕೊಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಖಂಡಿತ. ಯಾಕೆಂದರೆ ತುಂಬ ಜನ ನನಗೆ ಈ ಪುಸ್ತಕದ ನಂತರದ ದಿನಗಳಲ್ಲಿ ಹೆಚ್ಚಿನದಾಗಿ ಕನ್ನಡ ಪರ ಹೋರಾಟಗಾರರು ಅಂತ ಅಂದ್ಕೊಂಡವರು ಅವ್ರುಗಳು ಈ ಪುಸ್ತಕ ಓದಿದ್ಮೇಲೆ, ಸರ್ ನಾವು ನಿಜವಾಗ್ಲೂ ನಾವು ಯಾವುದು ಹೋರಾಟ ಮಾಡ್ತಿದ್ದೋ ಅದೇ ಕನ್ನಡ ವಿರೋಧದ್ದು, ಕನ್ನಡ ಪರವಾದಂದರೆ ಇದೇ ಅನ್ನಿಸ್ತಾ ಇದೆ ಅಂತ ತುಂಬ ಜನ ಹೋರಾಟಗಾರರು ಕೂಡ ಕನ್ನಡ ಡಬ್ಬಿಂಗ್ ಪರವಾಗಿ ನಿಂತ್ಕೊಳ್ಳೋಕೆ ಕಾರಣ ಆಯಿತು. ನನಗೆ ಹೀಗೆ ಒಂದು ಸಂವಾದ ನಡೀತಾ ಇದ್ದ ಕಾರಣದ ಒಂದು ಸಂವಾದ ನಡೀತಾ ಇತ್ತು, ಕನ್ನಡ ಪರ ಹೋರಾಟಗಾರರ ಜೊತೆ ಸಂವಾದ. ನಾನು ಅವಾಗ ಕೇಳಿದೆ ಅವ್ರಿಗೆ, ನಿಮ್ಮ ಮನೆಯಲ್ಲಿ ಹೋದಾಗ, ನಿಮ್ಮ ಮನೆಯಲ್ಲಿ ಯಾವ ಥರ ನೀವು ಹೋದಾಗ ಒಂದು ಬೇರೆ ಚಾನಲಲ್ಲಿ ಬೇರೆ ಭಾಷೆ ಸಿನಿಮಾನೇ ನಿಮ್ಮ ಮಕ್ಕಳು ಮನೆಯವರು ನೋಡ್ತಾ ಇರೋದನ್ನ ಸಂದರ್ಭ ಆಗಿದೆಯಾ? ನೀವು ಹೋಗಿದ ತಕ್ಷಣ ಚಾನಲ್ ಬದಲಾಯಿಸಿ ಕನ್ನಡ ಹಾಕಿದ್ದಾರೆ ಅಂಥ ಸಂದರ್ಭ ನಿಮ್ಗೆ ಆಗಿದೆಯಾ, ಅನುಭವ ಆಗಿದೆಯಾ? ಹೌದು ಆಗಿದೆ. ಅಂದರೆ ಏನು, ಅವ್ರಿಗೆ ಬೇರೆ ಭಾಷೆ ನೋಡಬೇಕು ಅಂತನಾ, ಕನ್ನಡದ ಮೇಲೆ ಒಲವಿಲ್ಲ ಅಂತ? ಕನ್ನಡದಲ್ಲಿ ಸಿಗ್ತಿಲ್ಲ. ಆದರೆ ಯಾವುದೋ ಒಂದು ಮನೆ ಅವ್ರು ಬಂದರೆ ಕನ್ನಡ ಪರ ನಮ್ಮ ಅಪ್ಪ ಬೈತಾರೆ ಅಂದ್ಬಿಟ್ಟು ಬದಲಾಯಿಸುವಂಥ ಪರಿಸ್ಥಿತಿ, ಇದು ದುಸ್ಥಿತಿ, ಇದು ಆಗಬಾರ್ದು. ಅದಕ್ಕೋಸ್ಕರ ಡಬ್ಬಿಂಗ್ ಬೇಕು. ಎರಡನೇದು, ಈ ಪ್ರಪಂಚದಲ್ಲಿರೋ ಅದ್ಭುತವಾದ ಏನೇನೋ ನಡೀತಾ ಇರುತ್ತೆ, ಎಲ್ಲನೂ ನಾವು ಕಟ್ಟೋದಕ್ಕಾಗೋದಿಲ್ಲ. ಹಾಗನ್ಬಿಟ್ಟು ಅದನ್ನು ನಾವು ನೋಡಬಾರ್ದು. ನಾನೊಬ್ಬ ಕನ್ನಡ ಪರ ಹೋರಾಟಗಾರ, ಆ ಕಾರಣದಿಂದ ನಾನು ತಮಿಳು ಸಿನಿಮಾ ನೋಡಲ್ಲ, ತೆಲುಗು ಸಿನಿಮಾ ನೋಡಲ್ಲ, ಹಿಂದಿ ಸಿನಿಮಾ ನೋಡಲ್ಲ ಅಂತ ಬಹಳಷ್ಟು ಜನ ಹೋರಾಟಗಾರರು ಪಾಪ ಆ ಥರ ಒಂದು ನಿಲುವು ತೊಗೊಂಡಿರ್ತಾರೆ. ಅದೇ ಹೊತ್ತಲ್ಲಿ ಯಾವುದೋ ಒಂದು ಅದ್ಭುತವಾದ ಏನೋ ಒಂದು ಬೇರೆ ಭಾಷೆನಲ್ಲಿ ಇದೆ, ಅದನ್ನು ಕಳ್ಕೊತಾ ಇರ್ತೀವಿ ಈ ಕಾರಣದಿಂದ. ನೀವು ಎಲ್ಲೋ ಒಂದು ಕಡೆ ನಿಮ್ಗೆ ಹಂಗೆ ಅನ್ಸುತ್ತಾ, ನಾನು ಇದನ್ನು ನೋಡಬೇಕಾಯ್ತು, ಊರವರೆಲ್ಲ ನೋಡಿ ಕೊಂಡಾಡ್ತಾ ಇದ್ದಾರೆ, ನಾನೊಬ್ಬ ನೋಡೋಕ್ಕಾಗ್ತಿಲ್ಲ ಅಂತ ನಿಮ್ಗೆ ಅನಿಸುತ್ತಾ ಅಂತ ಕೇಳಿದಾಗ ಕೆಲವರು ಅಭಿಪ್ರಾಯದಲ್ಲಿ ನೀವು ಹೇಳ್ತಿರೋದು ಸರಿ ಇದೆ ಅಂತ. ಅವೆಲ್ಲ ಸರಿ ಹೋಗಬೇಕು ಅಂದರೆ ನಿಮ್ಗೆ ಡಬ್ಬಿಂಗ್ ಇರಬೇಕು. ಡಬ್ಬಿಂಗ್ ಸಾಧನ. ಕನ್ನಡದಲ್ಲಿ ನೋಡ್ತೀರಾ, ಪ್ರಪಂಚದ ಅತ್ಯುತ್ತಮವಾದನ್ನು ತಗೋತೀರಾ, ನೀವು ಚೆನ್ನಾಗೂ ಅರ್ಥ ಮಾಡ್ಕೋತೀರಾ. ನೀವು ಮನೆಗೆ ಹೋದಾಗ ಮನೆಯವರು ಚಾನಲ್ ಬದಲಾಯಿಸೋ ಅಗತ್ಯ ಇಲ್ಲ, ಎಲ್ಲ ಕನ್ನಡ ಪರವಾಗೇ ಇರುತ್ತೆ ಅನ್ನೋದನ್ನ ಹೇಳಿದೆ. ಕನ್ನಡ ಪರವಾಗಿರೋದು ಅಂತಂದರೆ ನಾವು ಕನ್ನಡಿಗರಿಗೆ ಕನ್ನಡದಲ್ಲಿ ಸಿಗೋದು ಒಂದೇ ಅಲ್ಲ, ಕನ್ನಡ ಸಮಾಜದ ಮೇಲೆ ಡಬ್ಬಿಂಗ್ ಇಲ್ಲದೆ ಇರೋದು ಏನು ಪ್ರಭಾವ ಬೀರ್ತಾ ಇದೆ, ನೇರವಾದ ಸಿನಿಮಾಗಳು ಬರ್ತಿದ್ರಿಂದ ಏನು ಆಗ್ತಾ ಇದೆ, ಅದನ್ನು ಕೂಡ ನಾವು ಅರ್ಥ ಮಾಡಿಕೊಂಡ್ರೆ ಡಬ್ಬಿಂಗು ನಿಜವಾಗ್ಲೂ ಅನುಕೂಲಕರ ಅನ್ನೋದು ಗೊತ್ತಾಗುತ್ತೆ. ಸರ್, ನೀವು ಮುಂಚೆ ಮಾತಾಡುವಾಗ ಇದು ನುಡಿ ಹಮ್ಮುಗೆಯಲ್ಲೂ ಕೂಡ ಮಹತ್ತರವಾದ ಪಾತ್ರವನ್ನು ವಹಿಸುತ್ತೆ ಅಂತ. ಸೊ ಈ ನುಡಿ ಹಮ್ಮುಗೆ, ಇದ್ರ ಸುತ್ತ ಹಾಗೂ ಡಬ್ಬಿಂಗ್, ಇದೆರಡರ ನಡುವಿನ ಸಂಬಂಧ, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ನುಡಿ ಹಮ್ಮುಗೆ ಅಂತಂದರೆ ಅದು ಆ್ಯಕ್ಚುಲಾಗಿ ಅದನ್ನು ಲ್ಯಾಂಗ್ವೇಜ್ ಪ್ಲ್ಯಾನಿಂಗ್ ಅಂತ ಅದು ವಿಷಯದ ಹೆಸರು. ಅಂದರೆ ಯಾವುದೇ ಒಂದು ಭಾಷೆಯನ್ನು ನದಿ ಥರ ಹರ್ಕೊಂಡು ಹೋಗ್ತಾ ಇರುತ್ತೆ, ತೊರೆಗಳು ಸೇರ್ಕೊಳ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆದರೆ ನದಿ ಹರಿವು ಸಹಜವಾಗೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಕೃತಕವಾಗಿ ಕೆಲವು ಅಡೆತಡೆಗಳ ಉಂಟಾದಾಗ ಅದಕ್ಕೆ ನಾವು ದಿಕ್ಕು ಬದಲಾಯಿಸೋದು, ಅಥವಾ ಅದನ್ನು ಮೀರಕ್ಕೆ ಏನೋ ಮಾಡೋವಂಥದ್ದು, ಅಥವಾ ಅದರ ಉಪಯೋಗ ಪಡ್ಕೊಳ್ಳೋಕೆ ಅಣೆಕಟ್ಟು ಕಟ್ಟೋವಂಥದ್ದು, ಈ ಥರ ನಾವು ಮೂಗು ತುರ್ಸೋ ಕೆಲಸಗಳು ಮಾಡ್ತೀವಿ ಮನುಷ್ಯರು. ಇದನ್ನು ಲ್ಯಾಂಗ್ವೇಜ್ ಪ್ಲ್ಯಾನಿಂಗ್ ಅಂತ ಹೇಳ್ತೀವಿ. ಒಂದು ಕಾಲದಲ್ಲಿ ಇವಾಗ ಸಹಜವಾಗಿ ಹೋಗ್ತಿದ್ದ ಕಾಲ ಬೇರೆ, ಆದರೆ ಪ್ರಪಂಚದಾದ್ಯಂತ ಹಲವಾರು ಬದಲಾವಣೆಗಳಾಗ್ತಾ ಇರುತ್ತೆ, ತಂತ್ರಜ್ಞಾನ ವಿಜ್ಞಾನ ಬರ್ತಾ ಇರುತ್ತೆ. ನಮ್ಮ ನುಡಿ ಅದನ್ನು ತಗೋಬೇಕು. ಅದನ್ನು ಹೇಗೆ ನಮ್ಮ ನುಡಿಗೆ ತೊಗೊಂಬರ್ತೀವಿ, ತೊಗೊಂಬಂದರೆ ಆ ಕ್ಷೇತ್ರದಲ್ಲಿ ನಮ್ಮ ನುಡಿ ಇದ್ದರೆ ನಮ್ಮ ನುಡಿ ಉಳಿಯುತ್ತೆ. ಇವಾಗ ಅದರಲ್ಲಿ ನಾವು ತೊಗೊಂಬರಲಿಲ್ಲ ಅಂದರೆ ಆ ಕ್ಷೇತ್ರ ಬಳಕೆ ಮಾಡ್ತಿದ್ದಾಗೆಲ್ಲ ನಂಗೆ ನಮ್ಮ ನುಡಿ ಇಲ್ಲ. ಅಲ್ಲಿ ಕಂಪ್ಯೂಟರ್ಸ್ ಬಂತು, ಕಂಪ್ಯೂಟರ್ ಬಂದಾಗ ಕನ್ನಡಕ್ಕೆ ನಾನು ಅದನ್ನು ತರದೇ ಹೋದರೆ ಕಂಪ್ಯೂಟರ್ ಬಳಕೆ ಮಾಡೋ ಪ್ರತಿಯೊಬ್ಬರು ಕನ್ನಡದಲ್ಲಿ ಬಳಸೋಕ್ಕಾಗಲ್ಲ, ಯಾಕೆ ಕನ್ನಡದಲ್ಲಿ ಇಲ್ಲ. ಹಾಗೆ ಬೇರೆ ಭಾಷೆ ಯಾವುದು ಇಂಗ್ಲೀಷಲ್ಲಿದೆ, ಇಂಗ್ಲೀಷ್ಗೆ ಹೋಗ್ತಾರೆ. ಕಂಪ್ಯೂಟರ್ ಅನ್ನೋದು ಕನ್ನಡದಲ್ಲಿ ಇಲ್ಲ ಅನ್ನೋದು ಒಂದು ನಮ್ಮ ಜೀವನದ ಅಂಗದಲ್ಲಿ ಇಲ್ಲದೆ ಇರೋದಾಗ್ಬಿಡುತ್ತೆ. ನುಡಿ ಹಮ್ಮುಗೆ ಅನ್ನೋದು ಏನು ಮಾಡುತ್ತೆ ಅಂದರೆ, ಲ್ಯಾಂಗ್ವೇಜ್ ಪ್ಲ್ಯಾನಿಂಗ್ ಏನಾಗುತ್ತೆ ಅಂದರೆ, ನಮ್ಮ ಬದುಕಿನ ಒಂದು ಹುಟ್ಟಿನಿಂದ ಸಾವಿನವರೆಗೆ ಇರೋ ಪ್ರತಿಯೊಂದು ಆಯಾಮದಲ್ಲೂ ನಮ್ಮ ನುಡಿ ಯಾವ ಹಂತದಲ್ಲಿದೆ, ಚೆನ್ನಾಗಿದೆಯಾ, ಅಂದರೆ ಬಳಕೆ ಇದೆಯಾ, ಬಳಕೆ ಇಲ್ವಾ, ಬಳಕೆ ಇದೆಯಾ ಇಲ್ವಾ, ಇವುಗಳನ್ನ ನಾವೇ ಪರೀಕ್ಷೆ ಮಾಡ್ಕೊಳ್ಳೋದು. ಇಡೀ ಕನ್ನಡ ಸಮುದಾಯನೇ ಪರೀಕ್ಷೆ ಮಾಡ್ಕೋಬೇಕು. ಅಂದರೆ ನಾನು ಉದಾಹರಣೆ ಚಿಕ್ಕದಾಗಿ ಹೇಳ್ತಾ ಇರ್ತೀನಿ. ಇವಾಗ ಕನ್ನಡದಲ್ಲಿ ಲಾಲಿ ಹಾಡುಗಳಿದೆಯಾ ಅಂತ ಕೇಳಿದ್ರೆ, ಲಾಲಿ ಹಾಡಿದೆ ಅಂದರೆ ಪುಟ ಇದೆ ಕನ್ನಡದಲ್ಲಿ, ಲ್ಯಾಂಗ್ವೇಜ್ ರಿಜಿಸ್ಟರಲ್ಲಿ ಕನ್ನಡದಲ್ಲಿ ಇದೊಂದು ಪುಟ ಇದೆ ನುಡಿ ಕಡತದಲ್ಲಿ. ಲಾಲಿ ಹಾಡಿದೆ, ಬಳಕೆನಲ್ಲಿದೆಯಾ? ಅಂದರೆ ಹೆಚ್ಚಿನ ಕನ್ನಡರ ಮನೆಯನ್ನೆಲ್ಲ ಯಾಕಳುವೆ ಎಲೆ ಕಂದನೋ, ತಾರಮಯ್ಯ, ಗೋಕುಲ ರಾಮಚಂದ್ರ ಈ ಥರ ಹೇಳ್ಕೊಂಡು ಕನ್ನಡದ ಬಳಕೆನಲ್ಲೂ ಚೆನ್ನಾಗಿದೆ. ಅಂದರೆ ಈ ಪುಟಾನೂ ಇದೆ, ಪುಟಾನೂ ಚೆನ್ನಾಗಿದೆ. ಇನ್ನೊಂದು ಯಾವುದು ಶಿಶುಗೀತೆಗಳಿದೆಯಾ? ಕನ್ನಡದಲ್ಲಿ ಸಾವಿರಾರು ಶಿಶುಗೀತೆಗಳಿದೆ. ತಟ್ಟು ಚಪ್ಪಾಳೆ ಪುಟ್ಟ ಮಗು ಇರ್ಬೋದು, ಅಥವಾ ರೊಟ್ಟಿ ಅಂಗಡಿ ಕಿಟ್ಟಪ್ಪ ನಂಗೊಂದು ರೊಟ್ಟಿ ತಟ್ಟಪ್ಪ ಅಂತಿರ್ಬೋದು, ಅಥವಾ ಗೋವಿನ ಹಾಡಿರ್ಬೋದು. ಸಮೃದ್ಧವಾಗಿದೆ. ಬಳಕೆನಲ್ಲಿ ಇದೆಯಾ ಪುಟ? ಇವತ್ತಿನ ದಿನಕ್ಕೆ ಅದು ಬಳಕೆನಲ್ಲಿ
ಕುಗ್ತಾ ಇದ್ದಾರೆ, ಬಳಕೆ ಇಲ್ಲ. ಅಂದರೆ ನಮ್ಮ ಮಕ್ಕಳನ್ನ ನಾವು ಆ ಶಿಶುಗೀತೆಗಳಿಂದ ದೂರ ಮಾಡಿದ್ದೀವಿ, ಅವರು ಬಳಸ್ತಾ ಇಲ್ಲ. ಅವಾಗೇನಾಗುತ್ತೆ, ಆ ಮಟ್ಟಿಗೆ ಆ ಪುಟ ಹರಿದೋಗ್ತಾ ಇದೆ ಅಂತ ಅನ್ಕೋ. ಇದೇ ಥರ ಕನ್ನಡದಲ್ಲಿ ನಾವು ಅಣುವಿಜ್ಞಾನ ಇದೆಯಾ, ಕನ್ನಡದಲ್ಲಿ ಅಣುವಿಜ್ಞಾನ ಇಲ್ಲ ಅಂದರೆ ಕನ್ನಡ ಅದೊಂದು ಪುಟನೇ ಇಲ್ಲ. ಅಂದರೆ ನುಡಿ ಹಮ್ಮಿಗೆ ಏನು ಮಾಡುತ್ತೆ ಅಂದರೆ ಇದು ನಮಗೆ ನಮ್ಮ ನುಡಿ ಎಲ್ಲಿರಬೇಕು, ಹೇಗಿರಬೇಕು, ಯಾವ ಸ್ಥಾನದಲ್ಲಿರಬೇಕು, ಬಳಕೆನಲ್ಲಿ ಹೇಗೆ ಗಟ್ಟಿ ಮಾಡ್ಕೋಬೇಕು ಅಂದಾಗ ಎಲ್ಲಿಲ್ಲ, ಎಲ್ಲಿ ಇದೆ ಚೆನ್ನಾಗಿದೆ ಅದನ್ನು ಕಾಪಾಡ್ಕೊಳ್ಳೋದು, ಎಲ್ಲಿ ಇದೆ ಆದರೆ ಬಳಕೆಯಲ್ಲಿಲ್ಲ ಬಳಕೆಗೆ ಹೇಗೆ ತರೋದು ಅಂತ ಯೋಚನೆ ಮಾಡೋದು, ಎಲ್ಲಿ ಇಲ್ಲ ಆ ಪುಟ ಸೇರಿಸ್ಕೊಳ್ಳೋದು, ಈ ರೀತಿ ಮಾಡ್ಕೊಳ್ತಾ ಹೋಗಬೇಕು. ಇದನ್ನು ನಾವು ನುಡಿ ಹಮ್ಮಿಗೆ ಅನ್ನೋ ಒಂದು ವೈಜ್ಞಾನಿಕವಾದ ವಿಷಯ ಇದು. ಇದ್ರ ಬಗ್ಗೆ ಯೂನಿವರ್ಸಿಟಿಗಳಲ್ಲೂ ಕೆಲಸ ಮಾಡಿದರೆ ದೊಡ್ಡ ದೊಡ್ಡ ಪುಸ್ತಕಗಳು ಇದೆ, ಬೇಕಾದಷ್ಟು ನುಡಿ ಸಮುದಾಯಗಳು ನುಡಿ ಹಮ್ಮಿಗೆ ಮಾಡ್ಕೊಂಡಿದೆ. ಇದು ಕನ್ನಡಕ್ಕೇನು ಹೊಸದು, ನಾವೇನೋ ಹೊಸದು ಕಂಡುಹಿಡಿತಾ ಇದ್ದೀವಿ ಅಂತಲ್ಲ. ಬೇರೆ ಬೇರೆ ಭಾಷೆ ಸಮುದಾಯಗಳು, ಹೀಬ್ರೂ ಇರ್ಬೋದು, ಇಂಗ್ಲೀಷಲ್ಲೂ ಕೂಡ ಆಗಿದೆ, ಫ್ರೆಂಚ್ ಇರ್ಬೋದು, ಜಪಾನೀಸ್ ಇರ್ಬೋದು, ಬೇರೆ ಬೇರೆ ನುಡಿ ಸಮುದಾಯಗಳು ಮಾಡಿಕೊಂಡು ಅವ್ರ ನುಡಿನ ಗಟ್ಟಿ ಮಾಡ್ಕೊಂಡಿದೆ. ಹಾಗಾಗಿ ನುಡಿ ಹಮ್ಮಿಗೆ ಮಾಡ್ಕೊಳ್ಳೋದ್ರಿಂದ ಎರಡು ಲಾಭ. ಒಂದು, ನುಡಿ ಉಳಿಯುತ್ತೆ, ಸಾವಿರಾರು ವರ್ಷಗಳಿಂದ ಬಂದಿರುವಂಥ ನುಡಿ, ಅದರದ್ದು ಒಂದು ಏನೋ ಸಂಸ್ಕೃತಿ, ಪರಂಪರೆ, ನಮ್ಮ ಒಂದು ಜ್ಞಾನ ಎಲ್ಲನೂ ಹೊತ್ಕೊಂಡ್ಬಂದಿರುತ್ತೆ. ಅದರಿಂದ ನಾವು ಕಡಿದ್ಕೊಂಡ್ಬಿಡ್ಬಾರ್ದು, ಅದನ್ನು ಉಳಿಸ್ಕೊಂಡು ಇವತ್ತಿನ ಹೊಸತನದನ್ನು ಅಳವಡಿಸ್ಕೊಳ್ತಾ ಹೋಗ್ತಾ ಇರಬೇಕು. ಇದು ನುಡಿ ಹಮ್ಮಿಗೆ ಆಗತ್ತೆ. ಆದರೆ ಆ ಕ್ಷೇತ್ರದಲ್ಲಿ ನೋಡಿದಾಗ ಮನೋರಂಜನೆ ಅನ್ನೋದು, ಇವಾಗ ಅಣುವಿಜ್ಞಾನದ ಕಥೆ ಹೇಳಿದೆ ನಾನು, ಒಂದು ಪುಟ ಅಣುವಿಜ್ಞಾನ ಹೊಸ ಪುಟ ಸೇರಿಸೋದು ಅಂತ. ಡಬ್ಬಿಂಗ್ ಅನ್ನೋದು ಹೊಸ ಪುಟ ಸೇರಿಸೋದು ಅಲ್ಲ. ಡಬ್ಬಿಂಗ್ ಅನ್ನೋದು ಶಿಶುಗೀತೆಗಳ ಥರ. ಕನ್ನಡಿಗರ ಮನೋರಂಜನೆ ಒಂದು ಕಾಲದಲ್ಲಿ ಕನ್ನಡದಲ್ಲೇ ಇತ್ತು. ಕನ್ನಡದಲ್ಲೇ ನಾವು ನಾಟಕಗಳು ನೋಡ್ತಿದ್ವೋ, ಸಿನಿಮಾಗಳನ್ನ ನೋಡ್ತಿದ್ವೋ, ಈ ಥರ ನಡ್ಕೊಂಡು ಹೋಗ್ತಾ ಇತ್ತು. ಆದರೆ ನೀವು ಪ್ರಪಂಚದಲ್ಲಿ ಬೇರೆ ಬೇರೆ ಕಡೆ ಆಗ್ತಿರೋ ತಾಂತ್ರಿಕ ಬೆಳವಣಿಗೆ ಅಥವಾ ಹೊಸಸ್ತನ ಸೃಷ್ಟಿ ಒಳ್ಳೊಳ್ಳೇದು ಆಗ್ತಾ ಇದೆ ಬೇರೆ ಕಡೆನೂ ಅಂದಾಗ ನಮ್ಮದು ಒಳ್ಳೇದು ಬೇಕು, ಬೇರೆದೂ ನೋಡ್ತೀನಿ ನಾನು ಅಂತ ಕಿಟಿಕಿಗಳು ತೆರ್ಕೋಬೇಕಲ್ಲ. ಆಗ ಆಗ್ತಿದ್ದ ಸಂದರ್ಭದಲ್ಲಿ ಏನಾಯ್ತು ಅಂದರೆ ನಮಗೆ ಡಬ್ಬಿಂಗ್ ಇಲ್ಲದೆ ಇರೋ ಕಾರಣದಿಂದ ನಮ್ಗೆ ಅವುಗಳನ್ನ ದಕ್ಕಿಸ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಇದು ಮುಖ್ಯವಾಗಿ ಡಬ್ಬಿಂಗು ಮನರಂಜನೆಯನ್ನು, ಕನ್ನಡದ ಏನು ಮನರಂಜನೆ ಪುಟನ ಗಟ್ಟಿಗೊಳಿಸ್ಕೊಳ್ಳೋ ಸಾಧನ. ಹಾಗಾಗಿ ನುಡಿ ಹಮ್ಮಿಗೆ ಕಣ್ಣಿಂದ ನೋಡೋದಾದರೆ ಕನ್ನಡನ ಉಳಿಸ್ಕೊಳ್ಳೋಕ್ಕೆ, ಕನ್ನಡಿಗರು ಕನ್ನಡಕ್ಕೆ ಅಂಟ್ಕೊಂಡಿರೋದಕ್ಕೆ, ನಾವು ವಿಶೇಷವಾಗಿ ಮಕ್ಕಳು ಮತ್ತು ಯುವಕರು ಅಂಟ್ಕೊಂಡಿರೋದಕ್ಕೆ ಜ್ಞಾನ, ವಿಜ್ಞಾನ, ಮನರಂಜನೆ ಎಲ್ಲ ಕ್ಷೇತ್ರಗಳಲ್ಲೂ ಪ್ರಪಂಚದಲ್ಲಿರೋ ಎಲ್ಲದೂ ನಮ್ಮ ನುಡಿಯಲ್ಲಿ ನಾವು ತಗೋತೀವಿ ಅನ್ನೋದು ಸಹಜ ಮಾಡೋದಕ್ಕೆ ಡಬ್ಬಿಂಗ್ ಅನ್ನೋದು ಪ್ರಮುಖವಾದ ಸಾಧನ ಆಗುತ್ತೆ. ಓಕೆ, ಕನ್ನಡಿಗರಿಗೆ ಕನ್ನಡದಲ್ಲಿ ಸಾಧ್ಯತೆಗಳನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಡಬ್ಬಿಂಗ್ ಒಂದು ಸಾಧನ. ಅದ್ರ ಜೊತೆಗೆ ಈ ಕನ್ನಡ ಸಮಾಜದಲ್ಲಿ ಅಥವಾ ಈ ಒಂದು ಕನ್ನಡ ಒಟ್ಟಾರೆಯಾಗಿ ಏನೊಂದು ನಮ್ಮ ಪೊಲಿಟಿಕಲ್ ಮ್ಯಾಪ್ ಇರುತ್ತಲ್ಲ, ಅದರೊಳಗಡೆ ಒಂದಷ್ಟು ನೀವು ಮುಂಚೆನೇ ಹೇಳಿದಾಗೆ ವಲಸೆ ನಡೀತಾ ಇರುತ್ತೆ. ಆ ವಲಸಿಗರನ್ನು ಕೂಡ ಕನ್ನಡದ ಮುಖ್ಯವಾಹಿನಿಗೆ ತರೋದಕ್ಕೆ ಇದು ನೆರವಾಗುತ್ತೆ ಅನ್ನೋದು ಕೂಡ ಈ ಒಂದು ಪುಸ್ತಕಗಳಲ್ಲಿ ನೀವು ಮೆನ್ಷನ್ ಮಾಡಿದ್ದೀರಾ. ಹೌದು. ಸೊ ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸೋದಾದರೆ. ಹೌದು, ಇದನ್ನು ನಾವು ಯಾವ ರೀತಿ ನೋಡ್ಬೋದು ಅಂತಂದರೆ, ನಾವು ಕನ್ನಡದ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳ್ತೀವಿ ಕನ್ನಡ ಅನ್ನೋದು ಏನೋ ಕಿವಿಗೆ ಇಂಪು, ಕನ್ನಡ ಕಸ್ತೂರಿ, ಅದ್ಭುತವಾದ ಭಾಷೆ ಅಂತ. ಆ ಥರ ನೀವು ಬೇರೆ ಯಾವ ಭಾಷೆಯವ್ರನ್ನ ಕೇಳಿದ್ರು ಅವ್ರ ಭಾಷೆ ಅವ್ರಿಗೆ ಹಾಗೆ ಅನಿಸುತ್ತೆ. ಅದು ಆ ಭಾಷೆ ಮೇಲೆ ಅವ್ರಿಗಿರೋ ಒಲವು ಗಿಲುವು ಅವೆಲ್ಲ ಏನೂ ಕಾರಣ ಅಲ್ಲ. ಪದೇ ಪದೇ ನಮಗೆ ಕಿವಿಗೆ ಯಾವುದು ಬೀಳ್ತಾ ಇರುತ್ತೋ ಅದು ನಮಗೆ ಇಷ್ಟ ಆಗುತ್ತೆ, ಅದು ನಮಗೆ ಸೊಗಸು ಅಂತ ಶುರುವಾಗುತ್ತೆ. ಹಾಗಾಗಿ ಕನ್ನಡಿಗರಿಗೆ ಕನ್ನಡ ಅನ್ನೋದು ಕಿವಿ ಮೇಲೆ ಬೀಳ್ತಾ ಇರಬೇಕು ಅನ್ನೋದು ಒಂದು ಕಡೆ. ಆದರೆ ಇವಾಗ ಜಾಗತೀಕರಣದ ನಂತರ ಉದ್ಯೋಗಾವಕಾಶಗಳಿಂದ ಅಥವಾ ಬೇರೆ ಬೇರೆ ಕಾರಣಗಳಿಂದ ನಮ್ಮ ಊರುಗಳಿಗೆ ವಲಸೆ ತುಂಬ ಹೆಚ್ಚಾಗ್ತಾ ಇದೆ. ಹೊರನಾಡಿಂದ ಬರ್ತಾರೆ. ಇವಾಗ ಕಾಲೇಜುಗಳಲ್ಲಿ ಮತ್ತೊಂದು ಕಡೆ ಹೊರನಾಡಿಂದ ಬರೋರಿಗೆ ಅವ್ರನ್ನ ಕನ್ನಡದ ಮುಖ್ಯವಾಹಿನಿಗೆ ಬರೋದು ಅಂದ್ರೇನು, ಕನ್ನಡದ ಮುಖ್ಯವಾಹಿನಿಲಿ ಬರೋದು ಅಂದರೆ ಹೊರಗಡೆ ಬಂದಾಗ ಕನ್ನಡಿಗರ ಜೊತೆ ಕನ್ನಡದಲ್ಲಿ ವ್ಯವಹರಿಸೋದು, ಅಂಗಡಿ ಮುಂಗಟ್ಟಿರ್ಬೋದು, ಮತ್ತೊಂದಿರ್ಬೋದು, ಎಲ್ಲ ಆಫೀಸು ಕಚೇರಿ ಎಲ್ಲ ಕಡೆನೂ ವ್ಯವಹರಿಸೋದು. ಈಗ ನಮ್ಮಲ್ಲಿ ಏನಾಗ್ತಾಯಿದೆ ಅಂದರೆ ಆ ಬೇರೆ ಭಾಷೆಯ ಚಿತ್ರಗಳನ್ನು ನಾವು ಕನ್ನಡಕ್ಕೆ ಬಂದಾಗ ತರೋದ್ರ ಮುಖಾಂತರ ಕನ್ನಡಕ್ಕೆ ತರೋದ್ರಿಂದ, ನಾನು ಕಾಲೇಜಿನ ಉದಾಹರಣೆ ಹೇಳ್ತೀನಿ. ಅಂದರೆ ಇಲ್ಲಿ ಮುಖ್ಯವಾದ್ದು ಬೇರೆ ಭಾಷೆ ಆ ಭಾಷೆಯಲ್ಲಿ ಬರಲೇಬಾರ್ದು ಅಂತಿಲ್ಲ. ಆ ಭಾಷೆಯಲ್ಲಿ ಬಂದವನು ಅವನ ಭಾಷೆಯಲ್ಲಿ ನೋಡ್ಕೊಳ್ಳೋ ಪ್ರಮಾಣದಲ್ಲಿ ಎಷ್ಟೋ ಬರುತ್ತೆ. ಇಲ್ಲಿ 1% ಯಾವುದೋ ಬೇರೆ ಭಾಷೆಯವರು ಇರೋದ್ರೆ ಆ ಪ್ರಮಾಣದಲ್ಲಿ ಆ ಭಾಷೆಯಲ್ಲಿ ಬಿಡುಗಡೆ ಆಗಲಿ, ಅದನ್ನೇನು ಸಮಸ್ಯೆ ಇಲ್ಲ. ಕನ್ನಡದಲ್ಲಿ ಇಲ್ಲವೇ ಇಲ್ಲದೆ ಇರೋಂಥ ಪರಿಸ್ಥಿತಿ, ಬೇರೆ ಭಾಷೆಯಲ್ಲೇ ದೊಡ್ಡ ಪ್ರಮಾಣದಲ್ಲಿ 300 ಚಿತ್ರಮಂದಿರ, 400 ಚಿತ್ರಮಂದಿರ, ಸಾವಿರಾರು ಶೋ ಈ ಥರ ಮಾಡಿದಾಗ ಏನಾಗುತ್ತೆ ಅಂದರೆ, ಒಂದು ಕಾಲೇಜಿನ ವಾತಾವರಣ ಇಟ್ಕೊಳ್ಳೋಣ, ಅಲ್ಲಿ ಯಾರೋ ಒಂದು 10 ಜನ ಬೇರೆ ನಾಡಿಂದ ಬಂದಿರೋರು ಇದ್ದಾರೆ, ಹಿಂದಿಯವರೋ ತಮಿಳ್ನವರೋ ಇದ್ದಾರೆ. ಜೈಲರ್ ಸಿನಿಮಾ ಬಿಡುಗಡೆ ಆಯಿತು, ತಮಿಳಲ್ಲೇ ಬಿಡುಗಡೆ ಆಯಿತು ಅಂತ ಇಟ್ಕೊಂಡ್ರೆ ಕನ್ನಡದ ಮಕ್ಕಳು ಕೂಡ ಅದೇನಿದೆಯಲ್ಲ ಪ್ರಪಂಚದಾದ್ಯಂತ ದೊಡ್ಡ ಚಿತ್ರ ಇದು ಅನ್ನೋ ಹೈಪ್ ಏನಿದೆ ಅದಕ್ಕೆ ಮರಳಾಗಿ ಅವರು ತಮಿಳಲ್ಲೇ ನೋಡೋಕ್ಕೆ ಶುರು ಮಾಡ್ತಾರೆ, ತಮಿಳಲ್ಲೇ ಹಾಡು ಕೇಳೋಕ್ಕೆ ಶುರು ಮಾಡ್ತಾರೆ. ಡಬ್ಬಿಂಗ್ ಬಂದಿದೆ. ಈಗ ಬಂದಾಗ ಏನಾಗುತ್ತೆ, ಕನ್ನಡದ ಮಕ್ಕಳು ಕನ್ನಡದಲ್ಲಿ ಹೋಗ್ತಾ ಇದ್ದಾಗ ಪರಭಾಷೆ ಬಂದಿರೋರು ಫ್ರೆಂಡ್ಸ್ ಜೊತೆನಾಡು ಅವರು ಕನ್ನಡದಲ್ಲಿ ನೋಡ್ತಾರೆ. ಬಹುಶಃ ನಾನು ಯಾವುದೋ ಕಲ್ಪಿಸ್ಕೊಂಡು ಹೇಳ್ತಾ ಇಲ್ಲ, ಡಬ್ಬಿಂಗ್ ಸಿನಿಮಾಗಳನ್ನು ನೋಡ್ತಿದ್ದವರು ನೀವು ರಿವ್ಯೂಗಳು ನೋಡಿದಾಗ ಎಷ್ಟು ಜನ ತಮಿಳರು, ಅಜಿತ್ ಅವ್ರ ಸಿನಿಮಾಗಳನ್ನ ಬೆಂಗಳೂರಿನ ತಮಿಳರು ಕನ್ನಡದಲ್ಲಿ ನೋಡ್ತಾ ಇದ್ದಾರೆ. ಅದೇ ರೀತಿ
ಅದು ಮುಂದಿನ ದಿನಗಳಲ್ಲಿ ನಾವು ಏನಾಗುತ್ತೆ ಅಂತಂದರೆ ಪರಭಾಷಿಕರು ಮುಖ್ಯವಾಹಿನಿಗೆ ಬರೋದು ತುಂಬ ಇದೊಂದು ಅನುಕೂಲಕರವಾದ ಸಾಧನ ಆಗುತ್ತೆ. ಹಾಗಾಗಿ ಕೆಲವನ್ನ ನಾವು ವಲಸೆನ ಇವತ್ತಿನ ದಿನ ಅನಿಯಂತ್ರಿತ ಅದನ್ನು ತಡೆಯೋದಕ್ಕಾಗದೇ ಇರ್ಬೋದು, ಆದರೆ ವಲಸೆ ಬಂದವರು ನಮ್ಮ ಸಂಸ್ಕೃತಿ ನಮ್ಮ ಜೊತೆ ಬೆರೆತ್ಕೊಳ್ಳೋದಕ್ಕೆ ಡಬ್ಬಿಂಗ್ ಅನ್ನೋದು ನಿಜವಾಗ್ಲೂ ಒಳ್ಳೆ ಸಾಧನ ಆಗುತ್ತೆ. ಹಾಗಾಗಿ ನಮ್ಮ ಭಾಷೆ ಕಲಿಯೋದಕ್ಕೆ ಅವ್ರಿಗೆ ಅನುಕೂಲ. ಇವಾಗ ಏನಂತಂದರೆ ಏನೋ ಡಬ್ಬಿಂಗು ಬರದೇ ಇದ್ದರೆ ಅಂದರೆ ಬಂದುಬಿಟ್ರೆ ನಮ್ಮ ಕನ್ನಡದವ್ರು ಬೇರೆ ಭಾಷೆ ಕಲಿಯಲ್ಲ ಅಂತ ಮಾತಾಡೋರು ಇದ್ದಾರೆ. ಬೇರೆ ಭಾಷೆ ಕಲಿಯೋರು ಬೇರೆ ಕಲಿತಾರೆ. ಅದನ್ನು ನಾವು ಯೋಚನೆ ಮಾಡಬೇಕಾಗಿದ್ದು ಡಬ್ಬಿಂಗ್ ಬರದೇ ಇರೋದ್ರಿಂದ ಬೇರೆ ಭಾಷೆಯವ್ರು ನಮ್ಮ ಭಾಷೆ ಕಲಿಯೋಕ್ಕಾಗ್ತಿಲ್ಲ ಅಂತ. ಹಾಗಾಗಿ ನಮ್ಮ ಭಾಷೆ ಕಲಿಸೋದಕ್ಕೆ ನಮ್ಮ ಮುಖ್ಯವಾಹಿನಿಗೆ ತರೋದಕ್ಕೆ ಹಾಗಾಗಿ ನಾವು ಕನ್ನಡದಲ್ಲಿ ಶಾಲಾ ಕಾಲೇಜುಗಳ ಕಾರ್ಯಕ್ರಮಗಳನ್ನ ನೋಡಬೇಕಾಗಿತ್ತು. ಯಾವ ಕಾರ್ಯಕ್ರಮಗಳು ನೋಡಿದ್ರು ತಮಿಳು ಹಾಡಿಗೆ, ತೆಲುಗು ಹಾಡಿಗೆ, ಕುಣಿಯೋದು. ಅಂದರೆ ಬೇರೆ ಭಾಷೆ ಹಾಡನ್ನೇ ಬಳಸಬಾರ್ದು ಅಂತಿಲ್ಲ. ನೀವು ಡಬ್ಬಿಂಗ್ ಮಾಡಿದ್ರೆ ಅದು ಕನ್ನಡದಲ್ಲಿ ಸಿಕ್ಬಿಡುತ್ತೆ. ಕನ್ನಡದಲ್ಲಿ ಕನ್ನಡ ಹಾಡಿಗೆ ಕುಣಿತಾರೆ. ಅವ್ರಿಗೇನು ಮ್ಯೂಸಿಕ್ಗೆ ಕಲೆಗೆ ಭಾಷೆ ಇಲ್ಲ ಅಂದವರು ಕನ್ನಡದಲ್ಲೇ ನೋಡ್ತಾರೆ. ಭಾಷೆ ಇಲ್ಲದೆ ಕಲೆ ಇಲ್ಲ, ಅದು ಬೇರೆ ಪ್ರಶ್ನೆ. ಕಲೆಗೆ ಭಾಷೆ ಇಲ್ಲ, ಒಂದು ಭಾಷೆ ಇಲ್ಲದೆ ಕಲೆ ಇಲ್ಲ. ಹಾಗಾಗಿ ಭಾಷೆ ಉಳಿಸ್ಕೊಳ್ಳೋಕ್ಕೆ ಭಾಷೆಯನ್ನು ಬಳಸ್ಕೊಂಡು ಮುಖ್ಯವಾಹಿನಿಗೆ ಜನರನ್ನು ತರೋದಕ್ಕೂ ಕೂಡ ಡಬ್ಬಿಂಗ್ ಸಹಕಾರಿ ಅಂತ ಅನಿಸುತ್ತೆ. ಖಂಡಿತ ಸರ್. ಹಾಗೆ ಇತ್ತೀಚೆಗೆ ಕನ್ನಡ ಡಬ್ಬಿಂಗ್ ಮಾರುಕಟ್ಟೆ ವಿಸ್ತಾರಗೊಳ್ತಿದೆ, ಒಂದು ರೀತಿ ಗರಿಗೆದರುತ್ತಿದೆ ಅಂತ ಹೇಳ್ಬೋದು. ಬೇರೆ ಬೇರೆ ಸಿನಿಮಾಗಳು ಅಥವಾ ವೆಬ್ ಸೀರೀಸ್ ಆಗಲಿ ಅಥವಾ ಕಾರ್ಟೂನ್, ಡಿಸ್ಕವರಿ ಅಥವಾ ನ್ಯಾಷನಲ್ ಜಿಯೋಗ್ರಫಿ ಅಂತ ಚಾನಲ್ಗಳು ಪ್ರತಿಯೊಂದು ಒಂದಷ್ಟು ಜ್ಞಾನ ಮನೋರಂಜನೆಯ ವಿಷಯಗಳು ಕನ್ನಡದಲ್ಲಿ ದಕ್ತಾ ಇದೆ. ಆದರೆ ಇದ್ರ ಹಿಂದೆ ಇದು ಇರಲಿಲ್ಲ. ಸೊ ಅದರ ಡಬ್ಬಿಂಗ್ ಇಲ್ಲದೇ ಇದ್ದಿದ್ದರಿಂದ ಆಗಿದ್ದ ಒಂದು ನಷ್ಟ ಏನು? ಸರಿ, ನಿಮ್ಮ ಪ್ರಶ್ನೆಗೆ ಡಬ್ಬಿಂಗ್ ಇಲ್ಲದೆ ಇದ್ದಿದ್ದರಿಂದ ಆಗಿದ್ದ ನಷ್ಟದ ಜೊತೆಗೆ ಡಬ್ಬಿಂಗ್ ಇಲ್ಲದೆ ಇದ್ರಿಂದ ಏನಾರು ಲಾಭ ಆಗಿತ್ತಾ ಯಾವ್ದಾರೋ ಕಾಲದಲ್ಲಿ, ಓಕೆ, ಅದನ್ನು ಕೂಡ ನೋಡಬೇಕಾಗುತ್ತೆ. ಯಾಕೆಂದರೆ ಹಿಂದೆ ಯಾವುದೋ ಒಂದು ಸಂದರ್ಭದಲ್ಲಿ ಡಬ್ಬಿಂಗನ್ನು ಕನ್ನಡ ಉದ್ದಿಮೆ ಬೆಳೆಯೋದಕ್ಕೆ ಇದು ತೊಂದರೆ ಆಗುತ್ತೆ ಡಬ್ಬಿಂಗ್ ಬಂದರೆ ಅನ್ನೋ ಕಾರಣ ಇಟ್ಕೊಂಡು ತಡೆದ್ರು. ಅದು ಸಂವಿಧಾನಾತ್ಮಕವಾಗಿತ್ತಾ ಕಾನೂನಾತ್ಮಕವಾಗಿತ್ತಾ ಅದೆಲ್ಲ ಬೇರೆ ಪ್ರಶ್ನೆ. ಡಬ್ಬಿಂಗ್ ಅನ್ನೋದು ಕನ್ನಡದಲ್ಲಿ ಇರಲಿಲ್ಲ. ಬಹುಶಃ ಅವತ್ತಿನ ಜನರಿಗೆ ಏನಿತ್ತು ಅಂತಂದರೆ ಭಾವನೆ, ಕನ್ನಡದವರೆಲ್ಲ ಕನ್ನಡ ಸಿನಿಮಾಗಳನ್ನ, ಕನ್ನಡದ ಮನೋರಂಜನೆ ತಗೋತಾರೆ. ಅವಾಗಿದ್ದ ಸಿನಿಮಾ ಮಾತ್ರ ಕನ್ನಡದಲ್ಲಿ ಸಿನಿಮಾಗಳನ್ನ ನೋಡ್ತಾರೆ, ಕನ್ನಡ ಸಿನಿಮಾ. ಬೇರೆ ಭಾಷೆ ಸಿನಿಮಾ ಅದೇ ಭಾಷೆಯಲ್ಲಿ ಬಂದರೆ ಭಾಷೆ ಬರಲ್ಲ, ಕನ್ನಡ ಬಿಟ್ಟು ಬೇರೆ, ಹಾಗಾಗಿ ಅವ್ರು ನೋಡಲ್ಲ. ಹಾಗಾಗಿ ಕನ್ನಡ ಸಿನಿಮಾಗಳಿಗೆ ಮಾರುಕಟ್ಟೆ ಇರುತ್ತೆ ಅನ್ನೋ ಒಂದು ಆಲೋಚನೆ ಇದ್ದಿರಬಹುದು. ಆದರೆ ಅಂದರೆ ಅದನ್ನು ಹೇಗೆ ನನ್ನ ಅನುಭವಕ್ಕೆ ಹೇಗೆ ಸಿಕ್ತು ಅಂತಂದರೆ, ನಾನು ನನ್ನ ಬಾಲ್ಯದಲ್ಲಿ ನಾನು ಮೈಸೂರಲ್ಲಿದ್ದಾಗ ತುಂಬ ಹೆಸರಾಂತ ಸಿನಿಮಾಗಳು ಅಂತ ಇದ್ದಂಥ ಯಾವುದೋ ಶಂಕರಾಭರಣಂ ಇರ್ಬೋದು, ಸಾಗರ ಸಂಗಮಂ ಥರ ಅಂತ ಸಿನಿಮಾ ಇರ್ಬೋದು, ಸರ್ಗಮ್ ಅಂತ ಯಾವುದೋ ಬಂತು. ಈ ಥರ ಸಿನಿಮಾಗಳೆಲ್ಲ ಮೈಸೂರಿನಲ್ಲಿ ಯಾವುದೋ ಒಂದು ಚಿತ್ರಮಂದಿರದಲ್ಲಿ 3 ಪ್ರದರ್ಶನ ಯಾವುದೋ ಒಂದು ಕಡೆ ಇರ್ತಾಯಿತ್ತು, ಇನ್ನೆಲ್ಲ ಒಂದು ಮಾರ್ನಿಂಗ್ ಶೋ ಒಂದು ಕಡೆ ಇರ್ತಾಯಿತ್ತು. ತುಂಬ ಕಡಿಮೆ. ಮೈಸೂರಲ್ಲಿ 8-10 ಚಿತ್ರಮಂದಿರಗಳಿದ್ದರೆ ಒಂದು ಕಡೆ ಈ ಸಿನಿಮಾಗಳು ಬರ್ತಿತ್ತು, ಕೆಲವು ದಿನ ಓಡ್ತಾಯಿತ್ತು. ಅಂದರೆ ಯಾರು ನೋಡೋರು ಇರ್ತಿರಲಿಲ್ಲ. ಆದರೆ ನಂತರದಲ್ಲಿ ಯಾವುದೇ ಮಾರುಕಟ್ಟೆ ಆದರೂ ಅವರು ಅದನ್ನ ಮಾರ್ಕೆಟಿಂಗ್ ಅಂತಲ್ಲ, ಆ ದೃಷ್ಟಿಯಿಂದ ಹೆಚ್ಚಿಸ್ತಾನೆ ಹೋಗ್ತಾರೆ. ಗುಣಮಟ್ಟದ್ದು ಬರ್ಬೋದು, ಸಿನಿಮಾಗಳು ಬರ್ತಾ ಇರ್ಬೋದು. ಅವಾಗೇನಾಗುತ್ತೆ, ನೋಡುಗನಿಗೆ, ಸಾಮಾನ್ಯ ಜನರಿಗೆ ಭಾಷೆಯ ತೊಡಕಿನಿಂದ ನಾನು ನೋಡಬಾರ್ದು ಅನ್ನೋ ಮನಸ್ಥಿತಿ ಇರಲ್ಲ. ನೋಡ್ತಾನೆ, ಅವನು ಹೋಗಿ ನೋಡ್ತಾನೆ. ಭಾಷೆ ನಂಗೆ ಅರ್ಥ ಆಗ್ತಿಲ್ಲ ಅಂತಂದರೆ ಭಾಷೆ ಕಲ್ತ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ. ಅದರ ಪ್ರಭಾವ ಏನಾಯಿತು ಅಂದರೆ, ಯಾವುದಾದ್ರೂ ಒಂದು ಪರಭಾಷೆ ಚಿತ್ರ ಬಿಡುಗಡೆ ಆಗುತ್ತೆ ಅಂದರೆ ಕನ್ನಡದ ಸಿನಿಮಾಗಳಿಗೆ ಇದು ತೆರೆಗಳು ಸಿಗ್ತಾ ಇಲ್ಲ. ಒಂದು ಕಾಲದಲ್ಲಿ ಪ್ರತಿ ಜನವರಿ 15ನೇ ತಾರೀಕು ಅಥವಾ ಯಾವುದೇ ಹಬ್ಬ ಬಂತು ಅಂತಂದರೆ ಕನ್ನಡ ಸಿನಿಮಾಗಳು ಬರುತ್ತೆ. ಇಂಥ ಹಬ್ಬ, ಈ ಥಿಯೇಟ್ರು ಕನ್ನಡದವ್ರಿಗೊಂಥರ ಹಬ್ಬ ನಮಗೆ. ಇವತ್ತಿನ ದಿನ ಯಾವುದಾದ್ರು ಹಬ್ಬ ಬಂದರೆ ಕನ್ನಡದ ಸಿನಿಮಾಗಳು ಹೊರಗಡೆ ಬರೋಕ್ಕೆ ಹೆದರ್ಕೊಳ್ತವೆ. ಇವತ್ತು ಯಾವುದೋ ದೊಡ್ಡದು, ಯಾವುದೋ ಇನ್ನೊಂದು ಯಾವುದೋ ತೆಲುಗುದು ಯಾವುದೋ ದೊಡ್ಡ ಸಿನಿಮಾ ಬರ್ತಾಯಿದೆಯಂತೆ, ಹಿಂದಿ ಯಾವುದೋ ದೊಡ್ಡ ಸಿನಿಮಾ ಬರ್ತಾಯಿದೆ. ಭಾಳ ಹಿಂದೆ ಅನಿಸುತ್ತೆ, ಈ ರಾವಣ ಅಂತಾನೆ ಯಾವುದೋ ಹಿಂದಿ ಸಿನಿಮಾ ಅದು ಬರುತ್ತೆ ಅಂತ ಏನು ಎಲ್ಲ ಹೆದರ್ಕೊಂಡು ಯಾವ ಸಿನಿಮಾನು ಬಿಡುಗಡೆಗೆ ಇಲ್ಲ. ಇಲ್ಲಿ ಕನ್ನಡ ಸಿನಿಮಾ ಬಿಡುಗಡೆಗೆ ಇಲ್ಲ. ಆದರೆ ಅದು ಬಂದಿದ್ದು, ಅದು ಓಡಲೂ ಇಲ್ಲ, 3 ದಿನವೂ ಓಡಲಿಲ್ಲ. ಅಂದರೆ ಇಲ್ಲದೇ ಇರೋ ಭೀತಿ ಆ ಥರ ಹುಟ್ಟೋದಕ್ಕೆ ಕಾರಣ ಏನಾಯಿತು ಅಂದರೆ, ಕನ್ನಡದವರು ಬೇರೆ ಭಾಷೆ ಕಲ್ತ್ಕೊಂಡು ಕೊನೆ ಕನ್ನಡ ಬಂದುಬಿಟ್ಟು ಬೇರೆ ಭಾಷೆ ಬರಲ್ಲ, ಅದಕ್ಕೆ ಬೇರೆ ಭಾಷೆ ಸಿನಿಮಾಗಳು ಇಲ್ಲಿ ಓಡಲ್ಲ, ಕನ್ನಡ ಸಿನಿಮಾ ಓಡುತ್ತೆ ಅನ್ನೋ ಪರಿಸ್ಥಿತಿಯಿಂದ, 1 ಶೋ 2 ಶೋ ಇದ್ದ ಪರಿಸ್ಥಿತಿಯಿಂದ ಕನ್ನಡದ ಚಿತ್ರಗಳಿಗೆ ಅವಕಾಶ ಇಲ್ಲ. ಅಂದರೆ ಕನ್ನಡದ ಮನೋರಂಜನೆನೇ ಸತ್ತೋಗ್ತಾ ಇದೆಯೇನೋ ಅನ್ನೋವಂಥ ದುಸ್ಥಿತಿ ಬಂದ್ಬಿಡ್ತು. ಹಾಗಾಗಿ ಹೊರಗಿನವ್ರು ಬೇರೆಯವರು ಇವಾಗ ತಮಿಳ್ನಲ್ಲೇ ಇರ್ಬೋದು, ತೆಲುಗಲ್ಲಿರ್ಬೋದು, ಬೇರೆ ಯಾವುದೇ ನಾಡುಗಳಲ್ಲಾಗಲಿ ಡಬ್ಬಿಂಗ್ನ ಇಟ್ಕೊಂಡಿಲ್ವಾ? ಏನು ಮುಳುಗೋಗ್ಬಿಟ್ಟಿದ್ದಾರೆ ಅವರೇನು? ಅಲ್ಲಿ ಡಬ್ಬಿಂಗ್ ಇಟ್ಕೊಂಡು ನೋಡಿ, ನೀವು ಗಮನಿಸ್ತಾ ಹೋದರೆ ಜಾಹೀರಾತು ಕ್ಷೇತ್ರಗಳಲ್ಲಿ ಕನ್ನಡದಲ್ಲಿ ಎಷ್ಟೋ ಜಾಹೀರಾತು ಬರ್ತದೆ. ನೀವು ಕೇಳಿದಾಗ ಎಷ್ಟು ಕೆಟ್ಟದಾಗಿದೆ ಕನ್ನಡ ಇದು ಅಂತ ಎಷ್ಟೊಂದು ಸರಿ ಅಂದ್ಕೊಂಡಿರ್ತೀವಿ ನಾವು. ಯಾಕೆ ಹಾಗಾಗಿದೆ ಅಂದರೆ, ಆ ಡಬ್ಬಿಂಗ್ಗಳು ಕರ್ನಾಟಕದಲ್ಲಿ ಆಗ್ತಾನೇ ಇಲ್ಲ. ಡಬ್ಬಿಂಗ್ ಡಬ್ ಮಾಡೋ ಉದ್ದಿಮೆ ಅನ್ನೋದೇ ಇಲ್ಲ ಇಲ್ಲಿ. ಡಬ್ಬಿಂಗ್ ನಿಷೇಧ ಮಾಡಿದ್ರಿಂದ ಡಬ್ಬಿಂಗ್ ನೋಡೋರಿಗೆ ಬಿಟ್ಬಿಡಿ. ಡಬ್ಬಿಂಗ್ ಅನ್ನೋ ಒಂದು ಭಾಳ ದೊಡ್ಡ ಉದ್ದಿಮೆ ಕ್ಷೇತ್ರ, ಅದು ಆರಂಭವೇ ಇಲ್ಲ, ಮೊಳಕೆನೇ ಇಲ್ಲ ಇಲ್ಲಿ. ಎಲ್ಲದಕ್ಕೂ ಬಾಂಬೆನಲ್ಲಿ ಅದು ಯಾರೋ ಬೇರೆ ಭಾಷೆಯವರು ಕನ್ನಡ ಯಾರೋ ಮಾಡ್ಕೊಟ್ಟಿದ್ದ ಸುಮ್ಮನೆ ಓದೋದು, ಅದರಿಂದ ನೀವು ಕನ್ನಡದಲ್ಲಿ ತೊಗೋಬೇಕು ಅನ್ನೋ ದುಸ್ಥಿತಿ ಇತ್ತು.
ಡಬ್ಬಿಂಗ್ ಬಂದಿರೋದ್ರಿಂದ ಕನ್ನಡಿಗರಿಗೆ ಎಲ್ಲ ಕನ್ನಡದಲ್ಲಿ ಸಿಗುತ್ತೆ. ಜ್ಞಾನ ವಿಜ್ಞಾನ, ಮಕ್ಕಳು ವಿಶೇಷವಾಗಿ ಅಂಟ್ಕೊಳ್ತಾರೆ, ಕನ್ನಡದ ಯುವಕರು ಕನ್ನಡಕ್ಕೆ ಅಂಟ್ಕೋತಾರೆ. ಅಷ್ಟರ ಜೊತೆಗೆ ಉದ್ದಿಮೆಯಾಗಿ ಎಷ್ಟೋ ಸ್ಟುಡಿಯೋಗಳಿಗೆ ಜೀವ ಬರುತ್ತೆ, ಎಷ್ಟೋ ಕಲಾವಿದರುಗಳು ಹುಟ್ಕೋತಾರೆ, ತಂತ್ರಜ್ಞರು ಹುಟ್ಕೋತಾರೆ. ಆಮೇಲೆ ಇದು ಪರಿಣಿತಿ ಗಳಿಸ್ತಾ ಉದ್ಯಮ ನಮ್ಮ ಕೈಗೆ ಬರುತ್ತೆ. ಅಂದರೆ ಇವತ್ತು ಯಾವುದೋ ಒಂದು ಸಿನಿಮಾ, ಹಾಲಿವುಡ್ ಸಿನಿಮಾ ಬೇಕಂದರೆ ಬೆಂಗಳೂರಲ್ಲಿ ಡಬ್ ಆಗೋಕ್ಕೆ ಶುರುವಾಗುತ್ತೆ. ಯಾವುದೋ ಸ್ಟುಡಿಯೋಗಳದ್ದು ಗುಣಮಟ್ಟ, ಯಾವುದೋ ಈ ಮಟ್ಟದ ತಾಂತ್ರಿಕತೆ ಇರೋವಂಥ ಸ್ಟುಡಿಯೋ ನಮ್ಮಲ್ಲಿ ಇಲ್ಲೇ ಇಲ್ಲ ಅಂದರೆ ಅಂಥದ್ದು ಹುಟ್ಕೊಳ್ಳೋಕ್ಕೆ. ಸೊ ಈ ರೀತಿ ಕನ್ನಡಿಗರು ಮುಂದುವರಿತೀವಿ ತಂತ್ರಜ್ಞಾನದಲ್ಲಿ, ಅದು ಕಾಣುತ್ತೆ. ಅದ್ರ ಜೊತೆಗೆ ಭಾಳ ಮುಖ್ಯವಾದ ಏನಂದರೆ ಚಿತ್ರಮಂದಿರಗಳಿಗೆ. ಇವಾಗ ಚಿತ್ರಮಂದಿರಗಳು ಹಳ್ಳಿ ನಾವು ಕೇಳ್ತಾ ಇರ್ತೀವಿ, ಆ ಚಿತ್ರಮಂದಿರಗಳು ಮುಚ್ಚೋಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ, ಸಿಂಗಲ್ ಸ್ಕ್ರೀನ್ಗಳಿಲ್ಲ, ಸತ್ತೋಗ್ತಾ ಇದೆ, ಎಲ್ಲ ಬಾಗಿಲಾಗ್ತಾ ಇದ್ದಾರೆ. ಯಾಕೆ? ಫೀಡ್ ಅನ್ನೋದು ಇನ್ನು ನಿರಂತರವಾಗಿ ಅದಕ್ಕೆ ಫೀಡ್ ಕೊಡ್ತಾ ಇರಬೇಕು. ಇವಾಗ ಫೀಡ್ ತೊಗೋತಾ ಇದ್ದಾಗ ಯಾವುದೋ ಒಂದು ಚನ್ನರಾಯಪಟ್ಟಣವೋ, ಯಾವುದೋ ಒಂದು ಶೃಂಗೇರಿನೋ, ಯಾವುದೋ ಊರಲ್ಲಿ ನೀವು ಪರಭಾಷೆ ಚಿತ್ರಗಳನ್ನ ಬಿಟ್ಟರೆ ಯಾರು ನೋಡ್ತಾರೆ ಅನ್ನೋ ಪರಿಸ್ಥಿತಿ ಈಗಲೂ ಇದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಹಾಗಿದ್ದಾಗ ಅವನು ಅನಿವಾರ್ಯವಾಗಿ ಅವನಿಗೆ ಬರುತ್ತೋ ಆದಾಯ ಬರಲೋ ಬೇರೆ ಭಾಷೆ ಚಿತ್ರ ಹಾಕೊಂಡು ಕೂತ್ಕೋಬೇಕು. ಈಗ ಕನ್ನಡದ 3 ಸಿನಿಮಾ ಇತ್ತು ಅಂದರೆ ಇನ್ನೊಂದು ಬೇರೆ ಭಾಷೆದಿಂದ 5 ಸಿನಿಮಾ ಇದ್ದರೆ ಅವ್ನಿಗೆ ಏನೂ ಇಲ್ವೋ, ಅವನು ಅನಿವಾರ್ಯ ಇದ್ಯಾವುದೋ ಹಾಕ್ಕೋತೀನಿ ಅಂತ ಕೂತ್ಕೋತಾನೆ. ಅಂಥದ್ದು ತಪ್ಪಿ ಇವತ್ತಿನ ದಿನಕ್ಕೆ ಡಬ್ಬಿಂಗ್ ಬರೋದ್ರಿಂದ ಅವನಿಗೆ ನಿರಂತರವಾಗಿ ಫೀಡ್ ಇರುತ್ತೆ. ಚಿತ್ರಮಂದಿರಗಳು ಜನ ಬರ್ತಾ ಇರ್ತಾರೆ, ಹಾಗಾಗಿ ಚಿತ್ರಮಂದಿರದವ್ರಿಗೂ ಆದಾಯ, ಡಬ್ ಮಾಡೋ ಸ್ಟುಡಿಯೋಗಳವರು ಮಾಡ್ಕೋಬಹುದು, ಜನಗಳಿಗೆ ನೋಡೋಕ್ಕೂ ಅವಕಾಶಗಳು ಹೆಚ್ಚು. ಮತ್ತು ಇದೆಲ್ಲದಕ್ಕೂ ಮೀರಿದ್ದೇನೆಂದರೆ, ಇದು ನಾನು ಮುಖ್ಯವಾಗಿ ಹೇಳಬೇಕಾದ್ರೆ ನಾನು ಆಗಲೇ ಹಕ್ಕಿನ ಬಗ್ಗೆ ಮಾತಾಡ್ತಾ ಇದ್ದೆ. ಈ ಹಕ್ಕುಗಳನ್ನು ಗುರುತಿಸೋ ದೃಷ್ಟಿಯಿಂದ ನೋಡಿದಾಗ ವಿಶ್ವಸಂಸ್ಥೆಯಲ್ಲಿ ಯುನೆಸ್ಕೋ ಅಂತಿದೆಯಲ್ಲ, ವಿಶ್ವಸಂಸ್ಥೆ ಯುನೆಸ್ಕೋದವರು ಒಂದು ಸಮ್ಮೇಳನ ಮಾಡಿ ಬಾರ್ಸಿಲೋನಾ ಲಿಂಗ್ವಿಸ್ಟಿಕ್ ರೈಟ್ಸ್ ಡಿಕ್ಲರೇಷನ್ ಅಂತ ಮಾಡಿದ್ದಾರೆ. ಅಂದರೆ ಅದನ್ನು ವಿಶ್ವಸಂಸ್ಥೆ ಅಳವಡಿಸ್ಕೋಬೇಕು. ಇದು ಹ್ಯೂಮನ್ ರೈಟ್ಸ್ ಒಳಗಡೆ ಬರುವಂಥದ್ದು. ಲಿಂಗ್ವಿಸ್ಟಿಕ್ ರೈಟ್ಸ್ ಅಂದರೆ ಭಾಷಾ ಹಕ್ಕುಗಳು ಮಾನವ ಹಕ್ಕುಗಳ ಅಡಿನಲ್ಲಿ ಬರುವಂಥದ್ದು, ಒಪ್ಪಿಗೆ ಆಗಬೇಕು. ಆದರೆ ನಾವು ಮುಖ್ಯವಾಗಿ ಅಲ್ಲಿ ಯಾವುದ್ಯಾವುದು ಒಂದು ನುಡಿ ಸಮುದಾಯ ತನ್ನ ನುಡಿ ಉಳಿಸ್ಕೊಳ್ಳೋಕ್ಕಿರೋ ಸಾಧನಗಳು ಅಂತ ನೋಡ್ತಾ ಹೋದಾಗ ಅದರಲ್ಲಿ ಒಂದು 44ನೇ ಪಾಯಿಂಟಲ್ಲಿ ಹೇಳುತ್ತೆ, ಯಾವುದೇ ನುಡಿ ಸಮುದಾಯಕ್ಕೆ ಬೇರೆ ಬೇರೆ ಭಾಷೆಗಳಿಂದ ಕಂಟೆಂಟ್ ಅಥವಾ ವಿಷಯಗಳನ್ನು ಡಬ್ಬಿಂಗ್ ಮುಖಾಂತರ ತರೋ ಹಕ್ಕಿದೆ ಅಂತ. ಅಂದರೆ ಅವ್ರು ಹೇಳಿದ್ರು ಹಕ್ಕು ಅದಕ್ಕೆ ನಮಗಿದೆ ಅಂತ ಮಾತಾಡೋದು ಅಲ್ಲ. ಇಲ್ಲಿ ನಾವು ಪ್ರಶ್ನೆ ಏನಂದರೆ, ನುಡಿನ ಉಳಿಸ್ಕೊಳ್ಳೋಕ್ಕೆ ಇರೋ ಸಾಧನ ಡಬ್ಬಿಂಗ್ ಅನ್ನೋದನ್ನು ವಿಶ್ವಸಂಸ್ಥೆನೂ ಗುರುತಿಸುತ್ತೆ. ಆ ದೃಷ್ಟಿಯಿಂದ ನೋಡಿದಾಗ ನಮಗೆ ಕನ್ನಡದವ್ರಿಗೆ ಡಬ್ಬಿಂಗ್ ತೊಗೊಂಬರೋದು ಕನ್ನಡ ಪರ ಅಲ್ವೇನೋ ಅನ್ನೋ ಕೀಳರಿಮೆನೂ ಬೇಕಾಗಿಲ್ಲ. ಮತ್ತು ಡಬ್ಬಿಂಗ್ ತರೋದು ನಷ್ಟವೋ, ಡಬ್ಬಿಂಗ್ ಬಂದುಬಿಟ್ರೆ ನಷ್ಟ ಆಗುತ್ತಾನೋ, ಉದ್ದಿಮೆ ಬಿದ್ದೋಗುತ್ತಾನೋ, ಇನ್ನೇನೋ ಆಗುತ್ತಾನೋ ಅನ್ನೋ ಆ ಆತಂಕವೂ ಬೇಕಾಗಿಲ್ಲ. ಉದ್ದಿಮೆಗಳು ಬೆಳೆಯೋಕ್ಕೆ ಸಾಧ್ಯ, ಜನಗಳಿಗೆ ಮನೋರಂಜನೆ ಸಿಗೋಕ್ಕೆ ಸಾಧ್ಯ, ಕನ್ನಡ ಉಳಿಯೋದಕ್ಕೆ ಸಾಧ್ಯ. ನುಡಿ ಹಮ್ಮಿಗೆ ದೃಷ್ಟಿಯಿಂದ ಕನ್ನಡದ ಮಕ್ಕಳು ಕನ್ನಡಕ್ಕೆ ಅಂಟ್ಕೋತಾರೆ. ಇದು ಭಾಳ ದೊಡ್ಡ ಪ್ರಭಾವ ಬೀರೋದು. ಮುಖ್ಯವಾಗಿ ನುಡಿ ಉಳಿಬೇಕಾದ್ರೆ 2 ಕ್ಷೇತ್ರದಲ್ಲಿ ಇರಬೇಕು. ಒಂದು ಶಿಕ್ಷಣದಲ್ಲಿ ಚೆನ್ನಾಗಿರಬೇಕು, ಇನ್ನೊಂದು ಮನೋರಂಜನೆಯಲ್ಲಿ ಚೆನ್ನಾಗಿರಬೇಕು. ಶಿಕ್ಷಣದಲ್ಲಿ ಇವತ್ತಿನ ದಿನ ನಾವು ಯಾವ ಥರ ಕಳ್ಕೊತಾ ಇದ್ದೀವಿ ನೋಡ್ತಾ ಇದ್ದೀವಿ ಮಾಧ್ಯಮವಾಗಿ, ಅದು ಬೇರೆಯೇ ವಿಷಯ. ಅದೇ ರೀತಿ ಮನೋರಂಜನೆಯಲ್ಲೂ ಕಳ್ಕೊಂಬಿಟ್ರೆ ಒಂಥರ ನುಡಿಯ ಉಳಿವಿಗೆ ಒಂದು ಸವಾಲಾಗ್ಬಿಡುತ್ತೆ. ಆ ದೃಷ್ಟಿಯಿಂದ ಡಬ್ಬಿಂಗ್ ಬಂದಿರೋದು ಒಳ್ಳೆಯದು, ಅದಕ್ಕೋಸ್ಕರ ಹೋರಾಟ ಮಾಡಿದ್ದು ಒಂದು ಸಾರ್ಥಕತೆ ಅಂತ ನನಗನ್ಸುತ್ತೆ. ಖಂಡಿತ. ಅಂದರೆ ಒಂದು ಮಗು ಬೆಳಿಬೇಕಾದ್ರೆ ಒಂದು ಮನೆಯಲ್ಲಿ ಅದು ಕನ್ನಡದ ವಾತಾವರಣ ಇರುತ್ತೆ, ಕನ್ನಡದಲ್ಲಿ ಕೇಳ್ತಾ ಇರುತ್ತೆ. ಇನ್ನೊಂದು ಅದು ಸ್ವಲ್ಪ ಕಾರ್ಟೂನ್ ನೋಡುವಾಗ ಅಥವಾ ಪುಸ್ತಕಗಳನ್ನು ಓದುವಾಗ ಕಾರ್ಟೂನು ಹೆಚ್ಚಾಗಿ ಟಿ ವಿ ಅಥವಾ ಮೊಬೈಲಲ್ಲಿ ಯಾವುದೋ ಒಂದು ಎಂಟರ್ಟೈನ್ಮೆಂಟ್ಗೆ ಹಚ್ಕೊಂಡಾಗ ಅದಕ್ಕೆ ಕನ್ನಡದಲ್ಲಿ ಅದೆಲ್ಲ ಸಿಗ್ತಾಯಿಲ್ಲ, ಕಾರ್ಟೂನ್ ಸಿಗ್ತಾಯಿಲ್ಲ, ಅಥವಾ ಮುಂದೇನೋ ಇನ್ನೊಂದೇನೋ ಸಣ್ಣ ಪುಟ್ಟ ಸಿನಿಮಾಗಳನ್ನು ನೋಡುತ್ತೆ, ಅದೆಲ್ಲ ಸಿಗ್ತಾಯಿಲ್ಲ ಅಂದಾಗ ಅದು ಬೆಳೆದು ದೊಡ್ಡನಾಗಿ ಕಾಲೇಜು ಅಥವಾ ಕೆಲಸಕ್ಕೆ ಹೋದ್ಮೇಲೆ ಕನ್ನಡ ಸಿನಿಮಾಗಳಿಗೆ ಹೋಗುತ್ತೆ ಅನ್ನೋ ಒಂದು ಸಾಧ್ಯತೆ ಇರಲ್ಲ. ಕಾರಣ ಏನು ಅಂದರೆ, ಚಿಕ್ಕಲಿಂದನೇ ನಾವು ಬೇರೆ ಬೇರೆ ಭಾಷೆಗಳಲ್ಲಿ ಅದಕ್ಕೆ ಎಂಟರ್ಟೈನ್ಮೆಂಟ್ ಕೊಟ್ಟಿರ್ತೀವಿ. ಅದು ನ್ಯಾಚುರಲ್ ಆಗಿ ಅದು ದೊಡ್ಡ ಆದಮೇಲೆ ಕನ್ನಡದಲ್ಲೇ ನೋಡಬೇಕು ಅನ್ನೋದು ಇರಲ್ಲ, ಅದಕ್ಕೆ ಬೇರೆ ಭಾಷೆಗಳಿಗೆ ಅಂಟ್ಕೊಳ್ಳೋ ಸಾಧ್ಯತೆಯೂ ಇರುತ್ತೆ. ಹಾಗಾಗಿ ಹೌದು, ಅದು ಒಂದು ರೀತಿ ಸರಿ. ಹಾಗನ್ಬಿಟ್ಟು ಕನ್ನಡದ ಮಕ್ಕಳು ಬೇರೆ ಭಾಷೆಗೆ ಹೋಗಲೇಬಾರ್ದು ಅನ್ನೋದು ಏನಿಲ್ಲ. ನಮ್ಮ ಮುಖ್ಯವಾದ ಉದ್ದೇಶ ಕನ್ನಡದವರಿಗೆ, ಕನ್ನಡದ ಮಕ್ಕಳಿಗೆ ಇಂಥದ್ದು ಕನ್ನಡದಲ್ಲಿ ಸಿಗ್ತಾ ಇಲ್ಲ ಅನ್ನೋ ಪರಿಸ್ಥಿತಿ ಇರಬಾರ್ದು. ಅವ್ರ ಆಯ್ಕೆ. ಇವಾಗ ಯಾವುದೋ ನಾನು ಇಂಗ್ಲೀಷ್ ಕಲ್ತ್ಕೋತೀನಿ, ಇಂಗ್ಲೀಷ್ ಸಿನಿಮಾ ನೋಡಿ ಆ ಆಕ್ಸೆಂಟ್ ಕಲ್ತ್ಕೋತೀನಿ, ನೋಡಪ್ಪ ಸಂತೋಷ. ಕನ್ನಡದಲ್ಲೇ ನೋಡ್ಬೇಕನ್ನೋರಿಗೆ ಕನ್ನಡದಲ್ಲಿ ಸಿಗಲೇಬೇಕು. ಆ ದೃಷ್ಟಿಯಿಂದ ಇದು ಹಕ್ಕಿನ ದೃಷ್ಟಿಯಿಂದನೂ ಬಹಳ ಮುಖ್ಯವಾದ 2 ಆಯ್ಕೆಗಳನ್ನು ಅದಕ್ಕೆ ಯಾವುದು ಬೇಕು ಅನ್ಸುತ್ತೆ ಅದನ್ನ ತಗೊಳುತ್ತೆ. ಹೌದು ಹೌದು ಸರ್. ಈಗ ಸುಮಾರು 16ಕ್ಕೂ ಹೆಚ್ಚು ವರ್ಷಗಳ ಕಾಲದಿಂದ ನೀವು ಈ ಒಂದು ಕನ್ನಡ ಪರ ಚಿಂತನೆ, ಅದರ ಜೊತೆಗೆ ಕನ್ನಡ ಡಬ್ಬಿಂಗ್ ಹೇಗೆ ಕನ್ನಡ ಪರ ಹಾಗೂ ಇದರಿಂದ ಆಗುವಂಥ ಉಪಯೋಗಗಳು ಏನು ಅನ್ನೋದ್ರ ಮೇಲೆ ಪುಸ್ತಕಗಳನ್ನು ಬರೆದಿದ್ದೀರಾ, ಸಾಕಷ್ಟು ಮಾತುಗಳನ್ನು ಆಡಿದ್ದೀರಾ, ಸೊ ಜನರ ಪ್ರಶ್ನೆಗಳನ್ನು ಉತ್ತರಿಸಿದ್ದೀರಾ. 16 ವರ್ಷಗಳಿಂದ ಇಡೀ ಒಂದು ಡಬ್ಬಿಂಗ್ನ ಆಗುಹೋಗುಗಳನ್ನು ನೋಡ್ಕೊಂಡು ಬಂದಿದ್ದೀರಾ. ಸೊ ಈ ಒಂದು 16 ವರ್ಷಗಳಲ್ಲಿ ಆಗಿರೋ ಬದಲಾವಣೆಗಳನ್ನು ನಿಮ್ಮ ಕಣ್ಣಲ್ಲಿ ನೋಡಿದ್ದನ್ನು ಹೇಳೋದಾದರೆ?
16 ವರ್ಷದ ಹಿಂದೆ ಅಥವಾ 2000 ಆರಂಭದಲ್ಲಿ ಡಬ್ಬಿಂಗ್ ಬೇಕು ಅಂತ ಹೇಳಿಬಿಟ್ರೆ ಇನ್ಯಾವನ ಕನ್ನಡ ದ್ರೋಹಿ ಇವನು ಅನ್ನೋ ಥರ ನೋಡ್ತಾ ಇದ್ದ ಕಾಲ ಇತ್ತು. ಆಮೇಲೆ ತುಂಬ ಜನಕ್ಕೆ ಡಬ್ಬಿಂಗ್ ಬಂದುಬಿಟ್ರೆ ಕನ್ನಡದ ಹಾಳಾಗಿ ಹೋಗುತ್ತೆ, ಅವನತಿ ಆಗ್ಬಿಡುತ್ತೆ, ಕನ್ನಡದ ಸಂಸ್ಕೃತಿ ಹೊಟ್ಟೋಗುತ್ತೆ, ಭಾಷೆ ಹೊಟ್ಟೋಗುತ್ತೆ ಇತ್ಯಾದಿಗಳು ಏನಿದ್ವು ಆ ಪ್ರಚಾರಗಳನ್ನು ಸಹಜವಾಗಿ ನಂಬಿದ್ರು. ಆ ಘಟ್ಟದಿಂದ ನಾನು ಯಾವುದೋ ಸಾಮಾಜಿಕ ಜಾಲತಾಣದಲ್ಲಿ ಬ್ಲಾಗ್ ಬರೆದು ಮುಖಾಂತರ ಆರಂಭ ಮಾಡಿಕೊಂಡು, ಅಂದರೆ ನಮ್ಮ ಅನಿಸಿಕೆಗಳನ್ನು, ಆಲೋಚನೆಗಳನ್ನ, ಚಿಂತನೆಗಳನ್ನ ವ್ಯಕ್ತಪಡಿಸ್ಕೊಳ್ಳೋಕೆ ಒಂದು ಅವಕಾಶ ಸಿಕ್ತು. ಹಾಗೆ ಕೆಲವು ಹಂತಗಳಲ್ಲಿ ಬಹಳಷ್ಟು ಪ್ರತಿರೋಧಗಳು, ಅದು ಬಹಳ ಸುಲಭವಾಗಿ ಇದು ಡಬ್ಬಿಂಗ್ ಇವತ್ತು ಸಾಕಾರ ಆಗಿಲ್ಲ. ಅದೇ ಒಂದು ಬೇರೆನೇ ವಿಷಯ ಆಗಿಬಿಡುತ್ತೆ. ಅಂದರೆ ಅದಕ್ಕೆ ನಡೆದ ಹೋರಾಟಗಳಿರ್ಬೋದು, ಅದು ಎದುರಾದ ಅಡೆತಡೆಗಳಿರ್ಬೋದು, ಎಲ್ಲ ಥರದ ತೊಂದರೆಗಳು ಆಗಿದ್ದು ಒಂದು ಕಡೆ ಕಾಣುತ್ತೆ. ಆವತ್ತಿನ ದಿನ ಸಾಮಾನ್ಯರಲ್ಲೂ ಕೂಡ ಅದಕ್ಕೆ ಪ್ರತಿರೋಧ ಇದ್ದಂಥ ಭಾವನೆ ಇತ್ತು. ಅಂದರೆ ಒಂದೊಂದೇ ವಿಷಯ ಮಾಧ್ಯಮಗಳು, ವಿಶೇಷವಾಗಿ ಕೆಲವು TV ಚಾನಲ್ಗಳಿರ್ಬೋದು ಮತ್ತು ಪತ್ರಿಕೆಗಳಲ್ಲಿ ಆ ನಂತರ ಅಚ್ಚಾಕಕ್ಕೆ ಶುರು ಮಾಡಿದ್ದು ಸಾಮಾಜಿಕ ಜಾಲತಾಣಗಳು, ಇವೆಲ್ಲ ಬಳಸ್ಕೊಂಡು ಹೇಳ್ತಾ ಬರ್ತಾ ಇದ್ದಂಗೆ ಸಾಮಾನ್ಯ ಜನರಿಗೆ ಹೌದಲ್ವಾ, ಕನ್ನಡಕ್ಕೆ ಬಂದರೆ ನಾವು ಕನ್ನಡನ ಕಳ್ಕೋಬಾರ್ದು ಅಂದರೆ ನಮಗೆ ಬೇಕು ಡಬ್ಬಿಂಗ್. ಇದು ಹೌದು, ನಮ್ಮ ಮಕ್ಕಳು ಇದನ್ನು ನೋಡಬೇಕು. ನಂದೇ ಉದಾಹರಣೆ ಹೇಳಬೇಕಂದ್ರೆ ಅವತಾರ್ 1 ಬಂದಾಗ, ಅವತಾರ್ ಮೊದಲನೇ ಬಂದಾಗ ತುಂಬ ಚೆನ್ನಾಗಿದೆ ಅಂತ ನೋಡ್ಬೇಕಂತೆ, ಸರಿ ನೋಡೋಣ ಅಂತ ನಮ್ಮ ಮನೆಯವರೆಲ್ಲ ಹೋಗಿ ನಮ್ಮ ಅಮ್ಮನೂ ಕರ್ಕೊಂಡು ಹೋಗಿದ್ದೆ. ನಮ್ಮಮ್ಮ ನೋಡಿದ್ರೆ ಏನೂ ಅರ್ಥ ಆಗಲ್ಲ, ಭಾಷೆ ಅರ್ಥ ಆಗಲ್ಲ, ಕತೆ ಬಿಟ್ಬಿಡಿ, ಭಾಷೆ ಅರ್ಥ ಆಗದೆ ಸುಮ್ಮನೆ ಗೊಂಬೆಗಳು ಚೆನ್ನಾಗಿ ಹೋಗುತ್ತೆ, ಚೆನ್ನಾಗಿ ಬರುತ್ತೆ ಬಂದು. ಆವಾಗ ಅನ್ನಿಸ್ತಾ ಇತ್ತು ನನಗೆ, ಅಮ್ಮಂಗೆ ಅವತಾರ್ ಇನ್ನು ಮುಂದಿನ ಸಾರಿ ಬಂದಾಗ ಕನ್ನಡದಲ್ಲಿ ತೋರಿಸ್ಬೇಕು ಅಂತ. ನನಗೆ ಆಗಿದ್ದು, ನೀವು ಕೇಳಿದ ಬದಲಾವಣೆ ಅಂದರೆ ನನಗೆ ಸಾರ್ಥಕತೆ ಅನಿಸಿದೆ ಏನಂದರೆ ಅವತಾರ್ 2 ಇವಾಗ ಬಂದಾಗ ಕನ್ನಡದಲ್ಲೇ ಅದನ್ನು ನಮ್ಮ ತಾಯಿಗೆ ತೋರ್ಸೋಕ್ಕಾಯಿತು. ಇವಾಗ 93 ವರ್ಷ ನಮ್ಮ ಅಮ್ಮಂಗೆ. ಈ ವಯಸ್ಸಲ್ಲೇ ಅವ್ರನ್ನ ಕರ್ಕೊಂಡೋಗಿ, ಅಂದರೆ ಡಬ್ಬಿಂಗು ಎಲ್ಲಿಂದ ಯಾವ ಆಶಯದಿಂದ ಶುರುವಾಯಿತೋ ಅದು ಸಾಕಾರವಾಗಿದ್ದ ಕಥೆ ಇದು, ನನ್ನ ವ್ಯಕ್ತಿಗತವಾಗಿ ತಗೊಳ್ಳೋದಾದ್ರೆ. ಆದರೆ ಸಾಮಾಜಿಕವಾಗಿ ನೋಡೋದಾದರೆ ಅದಕ್ಕೆ ಜನರಲ್ಲಿ ಇದ್ದ ಪ್ರತಿರೋಧ ಆವತ್ತಿನ ದಿನ, ಇವತ್ತಿನ ದಿನ ಡಬ್ಬಿಂಗು ತಡಿಬೇಕು ಅಂದರೆ ಕನ್ನಡ ವಿರೋಧ ಅದು ಅನ್ನುವಂಥ ಮನಸ್ಥಿತಿ ಸಾಮಾನ್ಯರಲ್ಲಿ ಇವಾಗ ಪ್ರಚಲಿತಕ್ಕೆ ಬಂದಿದೆ. ಅದೇ ಕಾರಣಕ್ಕೋಸ್ಕರ ಬಹುಶಃ ನಿಮಗೇನೆ ಅನುಭವ ಇರ್ಬೋದು, ಮೊದಲನೇ ಡಬ್ಬಿಂಗ್ ಸಿನಿಮಾ ತರಬೇಕಾದಾಗ ಇಲ್ಲಿ ಸ್ಟುಡಿಯೋಗಳು ಸಿಗ್ತಿರ್ಲಿಲ್ಲ ಅನ್ನೋವಂಥ ಪರಿಸ್ಥಿತಿ ಇತ್ತು. ಕಲಾವಿದರೇ ಸಿಗ್ತಿರ್ಲಿಲ್ಲ, ಕಲಾವಿದರು ಡಬ್ ಮಾಡೋರೇ ಇಲ್ಲ. ಈ ಥರ ಆದಂಥ ಪರಿಸ್ಥಿತಿಯಿಂದ ಇವತ್ತಿನ ಭಯದ ವಾತಾವರಣ ಒಂದು ಕಡೆ ಇಲ್ಲ, ಫೆಸಿಲಿಟಿ ಇಲ್ಲ, ಸೌಕರ್ಯಗಳಿಲ್ಲ. ಅದರಿಂದ ಏನಾಯಿತು ಅಂತಂದರೆ ಆ ಹಂತದಿಂದ ಇವತ್ತಿನ ದಿನ ನನಗೆ ಕಾಣಿಸ್ತಾ ಇರೋದು ಜೈಲರ್ ಅಂತ ಸಿನಿಮಾನ ನಾನು ಯಾಕೆ ಜೈಲರು ಇವತ್ತಿನ ದಿನಕ್ಕೆ ಪ್ರಸ್ತುತ ಅಂತೀನಿ ಅಂದರೆ, ಅದು ಅತಿ ಹೆಚ್ಚು ದುಡ್ಡು ಮಾಡಿದಂಥ ಚಿತ್ರ. ಡಬ್ಬಿಂಗ್ ಆಗಿರೋ ಸಿನಿಮಾಗಳಲ್ಲಿ ಹೆಚ್ಚು 5 ಕೋಟಿಗಿಂತ ಹೆಚ್ಚು ದುಡ್ಡು ಮಾಡ್ತಾ ಇದೆ ಅಂತಂದರೆ ಮಾರುಕಟ್ಟೆ ಇದೆ ಅನ್ನೋದು. ಮತ್ತು ಎಷ್ಟು ಸ್ಟುಡಿಯೋಗಳು ತಲೆ ಎತ್ತಿದೆ, ಎಷ್ಟು ಜನ ಕೆಲಸ ಸಿಕ್ಕಿದೆ, ಕೆಲಸ ಮಾಡೋಕ್ಕಾಗಿದೆ. ಬರಹಗಾರರು ಇರ್ಬೋದು, ಹಾಡುಗಾರ ಇರ್ಬೋದು, ಮಾತಾಡೋರು ಇರ್ಬೋದು, ಅಭಿನಯ ಕೊಟ್ಟು ಧ್ವನಿ ಕಲಾವಿದರು ಇರ್ಬೋದು, ಎಷ್ಟು ಜನಕ್ಕೆ ಅವಕಾಶ ಸಿಕ್ತು. ಬೇರೆ ಯಾವುದೋ ಪರಭಾಷಾ ನಟರು ಇಲ್ಲಿ ಬಂದಾಗ ಅವ್ರಿಗೆ ಧ್ವನಿ ಕೊಡ್ತಿದ್ದಂಥವ್ರಿಗೆ ಇವಾಗ ಪರಭಾಷಾ ಚಿತ್ರಕ್ಕೆ ಕೊಟ್ಟರು ಅದು ವ್ಯತ್ಯಾಸ ಏನಿಲ್ಲ. ಯಾಕಂದರೆ ಭಾಳ ಹಿಂದೆ ಪರಭಾಷಾ ನಟಿಯರಲ್ಲಿ ಡೈಲಾಗ್ ಹೇಳ್ತಿದ್ದೆ ABCDEFG HIJK ಅಂತಿದ್ದನ್ನೇ ಇವರು ಡೈಲಾಗ್ ಹೇಳೋಕ್ಕಾದಾಗ ಈ ಇರೋದನ್ನು ಹೇಳಿದ್ರು ಅವ್ರಿಗೆ ಏನಿಲ್ಲದ್ರು. ಆದರೆ ಅವಕಾಶಗಳ ಪ್ರವಾಹ ಅದು ಎಲ್ಲ ರೀತಿಯಲ್ಲೂ ಸ್ಟುಡಿಯೋಗಳು ಹೆಚ್ಚಬಹುದು, ಉದ್ಯೋಗ ಅವಕಾಶ ಹೆಚ್ಚಬಹುದು, ಕನ್ನಡಿಗರ ತಾಂತ್ರಿಕ ಕೌಶಲ್ಯ ಹೆಚ್ಚಬಹುದು. ಹಾಗಾಗಿ ನಾವು ಪ್ರಪಂಚದ ಜೊತೆ ಸ್ಪರ್ಧೆಗೆ ನಿಲ್ಲಬೇಕಾದವರು. ಹಾಗಾಗಿ ನಾವು ಗೆಲ್ಲಬೇಕಂದ್ರೆ ಅಲ್ಲಿ ನಿಂತ್ಕೊಳ್ಳೇಬೇಕು. ಅದ್ರ ಜೊತೆಗೆ ನಾವು ಗೆಲ್ಲಬೇಕಾದ್ರೆ ಕನ್ನಡನ ಇಟ್ಕೊಂಡು ಗೆಲ್ಲಬೇಕು. ಕನ್ನಡನ ಬಿಟ್ಟು ಗೆಲ್ಲೋದ್ರಲ್ಲಿ ಏನಿಲ್ಲ ಮಜಾ, ಕನ್ನಡದವ್ರು ಕನ್ನಡ ಇಟ್ಕೊಂಡು ಗೆಲ್ಲೋದ್ರಲ್ಲಿ ಮಜಾ ಇದೆ. ಹಾಗಾಗಿ ಅದು ಸಹಜವಾದ್ದು. ಅದೆಲ್ಲದಕ್ಕೂ ಕೂಡ ಡಬ್ಬಿಂಗು, ಈ ಹೋರಾಟ, ಈ 15 ವರ್ಷದ ಏನಿದೆ ಅದು ಇವತ್ತಿನ ದಿನ ಒಂದು ರೀತಿ ಆಗ್ತಾ ಇದೆ, ಒಳ್ಳೆ ದಾರಿ ಹಿಡಿದಿದೆ ಅಂತ ಅನಿಸುತ್ತೆ. ಪೂರ್ತಿ ಗೆದ್ದಿದೆ ಈ ಹೋರಾಟ ಅಂತ ಇವತ್ತಿಗೂ ಈ ಕ್ಷಣಕ್ಕೂ ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಇನ್ನೂ ಅದು ಮುಖ್ಯವಾಹಿನಿ ಇನ್ನೂ ಬರಬೇಕಾಗಿದೆ, ಇನ್ನೂ ಅದು ಸಾಧ್ಯತೆಗಳಿದೆ, ಅವಕಾಶಗಳಿದೆ. ಹಾಗಾಗಿ ಇನ್ನಷ್ಟು ಪ್ರಚಲಿತ ಆಗಲಿ, ಇನ್ನಷ್ಟು ಅದು ಏನು ಗುರಿ ಇದೆಯಲ್ಲ, ಕನ್ನಡಿಗರು ನುಡಿ ಹಮ್ಮಿಗೆ ಆಯಾಮದಿಂದ ಕನ್ನಡಿಗರಿಗೆ ಕನ್ನಡದಲ್ಲಿ ಎಲ್ಲ ಸಿಗಬೇಕು ಅನ್ನೋದು ಹೆಚ್ಚೆಚ್ಚು ಸಾಕಾರ ಆಗಲಿ ಅಂತ ನನಗನ್ಸುತ್ತೆ. ಸೊ ಕನ್ನಡ ನುಡಿ ಹಮ್ಮಿಗೆಯಲ್ಲಿ ಈ ಮನರಂಜನೆಯ ಪುಟಕ್ಕೆ ಒಂದಷ್ಟು ಪುಷ್ಟಿ ಸಿಕ್ಕಿದೆ. ಖಂಡಿತ. ಆ ನಿಟ್ಟಿನಲ್ಲಿ ನೋಡೋದಾದರೆ ಅದಕ್ಕೆ ಯಾರ್ಯಾರು ಶ್ರಮ ವಹಿಸಿ ಅದಕ್ಕೋಸ್ಕರ ಕೊಡುಗೆ ಕೊಟ್ಟಿದ್ದಾರೋ
ಬಹುಶಃ ನಾನು ಅಂದ್ಕೊಳ್ಳೋದು ಕನ್ನಡ ಪರವಾಗಿ ನಾವೇನೋ ಮಾಡಿದ್ದೀವಿ ಸೇವೆ, ಕನ್ನಡಿಗರಾಗಿ ನಾವು ಕನ್ನಡಕ್ಕೇನೋ ಸೇವೆ ಮಾಡಿದ್ದೀವಿ ಅಂದರೆ ಇದನ್ನು ಸಾಕಾರ ಮಾಡಿದಾರಲ್ಲ ಅವರು, ಆ ದೃಷ್ಟಿಯಿಂದ ಅವ್ರು ಮಾಡಿರೋ ಸೇವೆ ಅದು, ಕನ್ನಡಕ್ಕೆ ಮಾಡಿರೋ ಸೇವೆ ಅನ್ಬೋದು. ಸುಮ್ಮನೆ ಭಾವನಾತ್ಮಕವಾಗಿ ಹೇಳೋದಾದರೆ, ವಾಸ್ತವವಾಗಿ ನೋಡೋದಾದರೆ ಕನ್ನಡದಲ್ಲಿ ಎಲ್ಲ ಇರಬೇಕು, ಅದನ್ನು ತರೋ ಕೆಲಸ ಮತ್ತು ವಿಪುಲವಾದ ಅವಕಾಶಗಳು ಅದನ್ನು ನಾವು ಬಾಚ್ಕೊಳ್ಳೋದು. ನಾವು ಬಾಚ್ಕೊಳ್ಳೋದ್ರೆ ಇನ್ಯಾರೋ ಒಂದು ಬಾಚ್ಕೋತಾರೆ, ಕನ್ನಡದವರಲ್ಲದ್ರೆ ಇನ್ಯಾರೋ ತಗೋತಾರೆ. ಆ ರೀತಿಯಿಂದ ಕನ್ನಡಿಗರ ಉದ್ಯಮಶೀಲತೆ ಹೆಚ್ಚುತ್ತೆ, ಅವಕಾಶಗಳು ಹೆಚ್ಚುತ್ತೆ. ಹಾಗಾಗಿ ಕನ್ನಡದ ಉಳಿವು, ಕನ್ನಡಿಗರ ಉಳಿವು ಎರಡಕ್ಕೂ ಇದು ಸಹಕಾರಿ ಅಂತ ನನ್ನ ಅನಿಸಿಕೆ. ಇಷ್ಟೊಂದು ಒಳ್ಳೆಯ ವಿಷಯಗಳು, ಅದರಲ್ಲೂ ಕನ್ನಡದ ಡಬ್ಬಿಂಗ್ನಿಂದ ಆಗಿರುವಂಥ ಅವಕಾಶಗಳು ಅಥವಾ ಒಳಿತುಗಳ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಜೊತೆಗೆ ಕಳೆದ 15-16 ವರ್ಷಗಳಿಗಿಂತ ಹೆಚ್ಚು ಕಾಲದಿಂದ ಈ ಒಂದು ಡಬ್ಬಿಂಗ್ನ ಸಾಕಾರಗೊಳಿಸೋದರಲ್ಲಿ ಬನವಾಸಿ ಬಳಗ ಹಾಗೂ ನಿಮ್ಮ ಒಂದು ಇಡೀ ತಂಡದ ಪ್ರಯತ್ನ ಹಾಗೂ ಅದರ ಸುತ್ತ ನಡೆದಿರೋ ಕೆಲಸಗಳು ನಿಜವಾಗ್ಲೂ ಅದು ಮೆಚ್ಚುವಂಥದ್ದು. ಹೆಚ್ಚಿನ ಜನರಿಗೆ ಇದು ಸ್ಫೂರ್ತಿಯಾಗಲಿ, ಇದೇ ರೀತಿಯ ಕನ್ನಡ ಪರವಾದ ಕೆಲಸಗಳಿಗೆ ಇದೊಂದು ಮಾದರಿಯಾಗಲಿ ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಈ ಒಂದು ಜರ್ನಿಯ ಅಥವಾ ಈ ಒಂದು ಪಯಣ ಹೇಗೆ ಸಾಕ್ತು, ಹೇಗಿದು ಕನ್ನಡ ಪರ ಅಥವಾ ಹೇಗಿದು ನಮ್ಮ ನುಡಿಯನ್ನು ಗಟ್ಟಿಗೊಳಿಸುತ್ತೆ ಅನ್ನೋದನ್ನು ತುಂಬ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಇಲ್ಲಿವರೆಗೂ ಬಂದು ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ಧನ್ಯವಾದಗಳು.